Hello everyone. Good evening to all. I am Vijayashri. Welcome to Sankalp Learning. We are discussing the chapter redox reaction. In that, we already solved 18 questions. In the last class, we were solving 19th question. Okay. We will continue to solve 19th question only. Later, we will solve some more question. Then we will start the chapter equilibrium. Okay. ಇವತ್ತಿನ ಕ್ಲಾಸ್ ಅಲ್ಲಿ 4 ರೆಡಾಕ್ಸ್ ರಿಯಾಕ್ಷನ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಆಮೇಲೆ ಇಕ್ವಿಲಿಬ್ರಿಯಂ ಚಾಪ್ಟರ್ ಗೆ ಹೋಗೋಣ ಆಯ್ತಾ. ಓಕೆ, ಏನ್ ಕ್ವಶನ್ ಕೊಟ್ಟಿದ್ದಾರೆ? 19th ಕ್ವಶನ್. ನಿನ್ನೆ ನಾವು ಸಾಲ್ವ್ ಮಾಡ್ತಾ ಇದ್ವಿ ಅಲ್ವಾ ಈ ಕ್ವಶನ್ ಅನ್ನ. ವಿ ಯೂಸ್ ಟು ಸಾಲ್ವ್ ದಿಸ್ ಕ್ವಶನ್. ಅರ್ಧ ಆಗಿತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಇವಾಗ. ಸೊ ಏನ್ ಕೊಟ್ಟಿದ್ದಾರೆ? Mn3+ ions unstable in the solution undergo disproportionation to give Mn2+, MnO2, H+. What will be the balanced equation for the reaction? Disproportionation reaction ಅಂದ್ರೆ ಅದರಲ್ಲಿ ಒಂದೇ ಸ್ಪೀಶೀಸ್ ಆಕ್ಸಿಡೈಸು ಆಗತ್ತೆ ಮತ್ತೆ ರೆಡ್ಯೂಸು ಆಗತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ Mn+3 ಅನ್ನೋದು ಆಕ್ಸಿಡೈಸು ಆಗತ್ತೆ ಮತ್ತೆ ಆಕ್ಸಿಡೈಸ್ ಆಗಿ MnO2 ಆಗತ್ತೆ, ರೆಡ್ಯೂಸ್ ಆಗಿ Mn2+ ಆಗತ್ತೆ. ಸೊ ಇದನ್ನ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಇದರ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅನ್ನ ಬರಿಬೇಕು, ಫೈಂಡ್ ಔಟ್ ಮಾಡ್ಬೇಕು. ಈ 4 ಆಪ್ಷನ್ ಅಲ್ಲಿ ಯಾವ್ದು ಇದರ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ನಾವ್ ಇದಕ್ಕೆ ಹಾಫ್ ರಿಯಾಕ್ಷನ್ ಮೆಥಡ್ ಅನ್ನ ಬಳಸೋಣ. ನಮ್ಗೆ ಗೊತ್ತಿದೆ ರೆಡಾಕ್ಸ್ ರಿಯಾಕ್ಷನ್ ಅನ್ನ ನಾವು 2 ರೀತಿ ಬ್ಯಾಲೆನ್ಸ್ ಮಾಡಬಹುದು ಅಂತ. ಒಂದು ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಇದೆ, ಮತ್ತೊಂದು ಯಾವ್ದಿದೆ ಅಂದ್ರೆ ಹಾಫ್ ನಂಬರ್ ಮೆಥಡ್ ಅಂತ ಇದೆ. 2 ಮೆಥಡ್ ಇದೆ ಅಲ್ವಾ. ಅದರಲ್ಲಿ ನಾವು ಹಾಫ್ ರಿಯಾಕ್ಷನ್ ಮೆಥಡ್ ಅನ್ನ ಸಾಲ್ವ್ ಮಾಡೋಣ ಆಯ್ತಾ. ಸೊ ಇವಾಗ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್. ಸೊ ಬ್ಯಾಲೆನ್ಸ್ ಮಾಡೋಣ ಇದನ್ನ. ಓಕೆ, ಸೊ ಫಸ್ಟ್ ಸ್ಕೆಲೆಟಲ್ ಇಕ್ವೇಶನ್ ಬರೆಯೋಣ. ವಾಟ್ ಈಸ್ ಇಟ್? Mn+3 gives you ಏನೇನು ಕೊಡುತ್ತೆ ಇದು? Mn+2 ಪ್ಲಸ್ MnO2 ಪ್ಲಸ್ H+ ಅಂತ ಹೇಳಿದ್ದಾರೆ ಅಲ್ವಾ, ಆಸಿಡಿಕ್ ಮೀಡಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಈ ಇಕ್ವೇಶನ್ ನಂಬರ್ 1 ಅನ್ನ ಆಕ್ಸಿಡೇಷನ್ ಹಾಫ್ ಮತ್ತೆ ರಿಡಕ್ಷನ್ ಹಾಫ್ ಅಂತ ಡಿವೈಡ್ ಮಾಡೋಣ. ಯಾವ್ದು ಆಕ್ಸಿಡೇಷನ್ ಆಗಿದೆ ಅಂತ ನೋಡೋಣ. ಆಕ್ಸಿಡೇಷನ್ ಆಗಿದೆ ಅಂದ್ರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ಬೇಕು ಅಲ್ವಾ. ಇಲ್ಲಿ ನೋಡಿ, ರಿಡಕ್ಷನ್ ಅನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ Mn+3 ಇದೆ, ಇಲ್ಲಿ Mn+2 ಇದೆ. ಸೊ ಇಲ್ಲಿ ರೆಡ್ಯೂಸ್ ಆಯ್ತು ಅಲ್ವಾ. ಮಿಕ್ಕಿದ್ದು ಆಬ್ವಿಯಸ್ಲಿ ಆಕ್ಸಿಡೇಷನ್ ಆಗತ್ತೆ, ಅಂದ್ರೆ MnO2 ಆಕ್ಸಿಡೇಷನ್ ಆಗಿದೆ ಅಂತಾನೆ ಅರ್ಥ ಇಲ್ಲಿ. ಓಕೆ, ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಯಾವ್ದು ಇಲ್ಲಿ ಆಗಿದ್ರೆ? ಆಕ್ಸಿಡೇಷನ್ ರಿಯಾಕ್ಷನ್ ಯಾವುದು? ಆಕ್ಸಿಡೇಷನ್ ರಿಯಾಕ್ಷನ್ ಯಾವುದು? Mn+3 ಇದ್ದಿದ್ದು MnO2 ಆಗಿರೋದು ಅಲ್ವಾ. ದಿಸ್ ಈಸ್ ಇಕ್ವೇಶನ್ ನಂಬರ್ ಎ ಅಂತ ಕರಿತೇನೆ ನಾನು. ಓಕೆ, ರಿಡಕ್ಷನ್ ಇಕ್ವೇಶನ್ ಯಾವುದು ಆಗಿದ್ರೆ? ರಿಡಕ್ಷನ್ ರಿಯಾಕ್ಷನ್ ಯಾವ್ದು ರೆಡ್ಯೂಸ್ ಆಗಿದೆ? ಇಲ್ಲಿ Mn+3 ಇದ್ದಿದ್ದು Mn+2 ಆಗಿದೆ ನೋಡಿ. ಸೊ ಅದನ್ನ ಅಂದ್ರೆ Mn ರೆಡ್ಯೂಸ್ ಆಗಿದೆ, ಆಕ್ಸಿಡೇಷನ್ ನಂಬರ್ ಕಡಿಮೆ ಆಗಿದೆ ಅಲ್ವಾ. +3 ಇದ್ದಿದ್ದು +2ಗೆ ಬಂದಿದೆ, ಸೊ ರೆಡ್ಯೂಸ್ ಆಗಿದೆ Mn ಇಲ್ಲಿ. ಸೊ ಇದನ್ನ ಇಕ್ವೇಶನ್ ಬಿ ಅಂತ ಕರಿತೇನೆ. ಇವಾಗ ಇಲ್ಲಿ ನೋಡಿ, MnO2 ದಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? MnO2 ದಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಆಕ್ಸಿಜನ್ -2 ಇರೋದ್ರಿಂದ, 2 ಆಕ್ಸಿಜನ್ ಇರೋದ್ರಿಂದ ಇಲ್ಲಿ +4 ಸ್ಟೇಟ್ ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಇಟ್ ಈಸ್ +4 ಸ್ಟೇಟ್ ಅಂತ ನೀವು ಬರಿಬಹುದು. ಸೊ ನಾನಿಲ್ಲಿ ಸ್ವಲ್ಪ ಇದನ್ನ ಇಕ್ವೇಶನ್ ಎ ಅಂತ ಕರಿತೀನಿ, ಇದನ್ನ ಇಕ್ವೇಶನ್ ಬಿ ಅಂತ ಕರಿತೀನಿ. ಓಕೆ, ಸೊ ಇಲ್ಲಿ ನೋಡಿ, ಚಾರ್ಜ್ ಅನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡೋಣ. ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಚಾರ್ಜ್ ಅನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು? ಯಾವ ಕಡೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಥವಾ ಜಾಸ್ತಿ ಪಾಸಿಟಿವ್ ಚಾರ್ಜ್ ಇದೆ, ಆ ಕಡೆ ನಾವು ಇಲೆಕ್ಟ್ರಾನ್ ಅನ್ನ ಆಡ್ ಮಾಡಿದ್ರೆ ಆಯ್ತು. ಇಲ್ಲಿ ನೋಡಿ, LHS ಸೈಡು
+3 ಇದೆ, RHS ಸೈಡ್ +4 ಇದೆ ಅಲ್ವಾ. ಎಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದ್ದಾಗ ಆಯ್ತು, RHS ಸೈಡ್ ಇದ್ದಾಗ ಆಯ್ತು. ಎಷ್ಟು ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ? 1 ಪಾಸಿಟಿವ್ ಚಾರ್ಜ್ ಇದೆ. ಸೊ ನಾನು ಅದನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ 1 ಇಲೆಕ್ಟ್ರಾನ್ ಅನ್ನ RHS ಸೈಡ್ ಆಡ್ ಮಾಡ್ತೇನೆ. ಸೊ ಇವಾಗ ಚಾರ್ಜ್ ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಆಯ್ತು. ಅದೇ ರೀತಿ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಎಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ? Mn+3 ದಲ್ಲಿ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 1 ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ. ಸೊ ನಾ ಏನ್ ಮಾಡ್ತೀನಿ ಇಲ್ಲಿ, Mn+3 ಗೆ 1 ಇಲೆಕ್ಟ್ರಾನ್ ಅನ್ನ ಆಡ್ ಮಾಡ್ತೀನಿ. ಸೊ ಇವಾಗ ಚಾರ್ಜ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಆ ಇಲ್ಲಿ ಯಾವ್ದು ಬ್ಯಾಲೆನ್ಸ್ ಮಾಡ್ಬೇಕು ನಮ್ಗೆ? ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ಮ್ಯಾಂಗ್ನೀಸ್ ಬ್ಯಾಲೆನ್ಸ್ ಆಗಿದೆ. ಆಮೇಲೆ ನೋಡೋಣ, ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ. O2 ಇದೆ, RHS ಸೈಡ್ 2 ಆಕ್ಸಿಜನ್ ಇದೆ, LHS ಸೈಡ್ ಆಕ್ಸಿಜನ್ ಇಲ್ಲ. ಸೊ ಆಕ್ಸಿಜನ್ ಅನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ ನೀವು? ಹೌ ಟು ಬ್ಯಾಲೆನ್ಸ್ ಆಕ್ಸಿಜನ್? ಬೈ ಆಡಿಂಗ್ ಈಕ್ವಲ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಈಗ ಎಷ್ಟು RHS ಸೈಡ್ ಆಕ್ಸಿಜನ್ ಇದೆ? 2 ಆಕ್ಸಿಜನ್ ಇದೆ ಅಲ್ವಾ. ಸೊ LHS ಸೈಡ್ ನಾನು 2 ವಾಟರ್ ಮಾಲಿಕ್ಯೂಲ್ ಅನ್ನ ಆಡ್ ಮಾಡ್ತೀನಿ, 2H2O ಅಲ್ವಾ. ಸೊ ಇಲ್ಲಿ ನೋಡಿ, RHS ಸೈಡ್ 2 ಆಕ್ಸಿಜನ್ ಇದೆ. ಸೊ LHS ಸೈಡ್ ನಾನು ವಾಟರ್ ಮಾಲಿಕ್ಯೂಲ್ ಅನ್ನ, ಈಕ್ವಲ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಆಡ್ ಮಾಡ್ತೀನಿ. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆಮೇಲೆ ಇಲ್ಲಿ ಹೈಡ್ರೋಜನ್ ಹೇಗೆ ಬ್ಯಾಲೆನ್ಸ್ ಮಾಡೋದು? ಇಲ್ಲಿ ನೋಡಿ, ನಾವು ವಾಟರ್ ಮಾಲಿಕ್ಯೂಲ್ ಅನ್ನ ಆಡ್ ಮಾಡಿರೋದ್ರಿಂದ ಇಲ್ಲಿ ನೋಡಿ, ಹೈಡ್ರೋಜನ್ LHS ಸೈಡ್ 4 ಇದೆ, 2 × 2 4 ಹೈಡ್ರೋಜನ್ಸ್ ಆಯ್ತು. ಸೊ ಹೈಡ್ರೋಜನ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಸೊ ಇಟ್ ವುಡ್ ಬಿ ಬ್ಯಾಲೆನ್ಸ್ಡ್ ಬೈ ಆಡಿಂಗ್ 4H+ ಇನ್ RHS ಸೈಡ್. ಸೊ ಇವಾಗ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಯ್ತು ಇಕ್ವೇಶನ್ ಎದಲ್ಲಿ, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆಮೇಲೆ ಯಾವುದು, ಈಗ ಎಲ್ಲ ಬ್ಯಾಲೆನ್ಸ್ ಆದಾಗ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು? ಈಗ ಜಸ್ಟ್ ಗೋ ಫಾರ್ ದಿಸ್. ಸೊ ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡಿ, ಇಕ್ವೇಶನ್, ಸಾರಿ ಜಸ್ಟ್ ಅ ಮಿನಿಟ್. ಓಕೆ, ಓಕೆ. ಇಕ್ವೇಶನ್ ಎ ಮತ್ತೆ ಬಿ ಅನ್ನ ಆಡ್ ಮಾಡಿ ಇವಾಗ. ಓಕೆ, ಇಕ್ವೇಶನ್ ಎ ಮತ್ತೆ ಬಿ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಸಿಗುತ್ತೆ. ಸೊ ಇಕ್ವೇಶನ್ A+B ಮಾಡಿ ಇವಾಗ. A+B ಮಾಡಿದ್ರೆ Mn3+ ಮತ್ತೆ Mn3+. ಸೊ ಲೈಕ್ ಏನು, ಲೈಕ್ ಟರ್ಮ್ಸ್ ಅಲ್ವಾ. ಸೊ ಮ್ಯಾಥಮೆಟಿಕಲಿ ಹೇಳೋದಾದ್ರೆ ಲೈಕ್ ಟರ್ಮ್ಸ್ ಆಯ್ತು, Mn3+ ಮತ್ತೆ Mn3+. ಸೊ ಇದನ್ನ ನಾವು 2Mn3+ ಅಂತ ಬರಿಬಹುದು. ಸೊ 2H2O+ ಇಲೆಕ್ಟ್ರಾನ್ ಒಂದು ಲೈಕ್ ಇದೆ. ಸೊ ನಾವು ಹಾಗೆ ಬರೆಯೋಣ, 2H2O+ ಇಲೆಕ್ಟ್ರಾನ್ ಅಂತಾನೆ ಬರೆಯೋಣ. ಆರೋ ಮಾರ್ಕ್ ಅನ್ನ ಹಾಕೋಣ. ಈಗ RHS ಸೈಡ್ ಆಡ್ ಮಾಡೋಣ. ಸೊ RHS ಸೈಡ್ MnO2 ಇದೆ, MnO2 ಇದೆ. ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ Mn2+ ಆಡ್ ಮಾಡ್ಬೇಕು, Mn2+ ಪ್ಲಸ್ ಇಲೆಕ್ಟ್ರಾನ್ ಇದೆ, +4H+ ಇದೆ, +4H+ ಇದೆ. ಸೊ ಇವಾಗ ನಾವೇನ್ ಮಾಡ್ಬೇಕು? LHS ಸೈಡು RHS ಸೈಡು ಕಾಮನ್ ಇರೋದನ್ನ ಕ್ಯಾನ್ಸಲ್ ಮಾಡೋಣ. ಯಾವ್ದಿದೆ? ಇಲೆಕ್ಟ್ರಾನ್ ಗೆಟ್ ಕ್ಯಾನ್ಸಲ್ಡ್. ಸೊ ವಾಟ್ ವುಡ್ ಬಿ ದ ಬ್ಯಾಲೆನ್ಸ್ಡ್ ಇಕ್ವೇಶನ್ ದೆನ್? ಫೈನಲ್ 2Mn3+ +2H2O gives you MnO2 Mn2+ or +2, ಯಾವ ರೀತಿ ಬೇಕಾದ್ರೂ ಹೇಳ್ಬಹುದು, +4H+. ಇದು ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಯ್ತು. ಸೊ ವೆರಿಫೈ ಮಾಡೋಣ, ಆಪ್ಷನ್ ಅನ್ನ ನೋಡೋಣ. ಸೊ ಆಪ್ಷನ್ ಎ ಎಲಿಮಿನೇಟ್ ಮಾಡಬಹುದು ಅಲ್ವಾ. ಸೊ ಇಲ್ಲಿ 3Mn+3 ಇದೆ. ಆಕ್ಚುಲಿ ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಲ್ಲಿ 2Mn+3 ಬರಬೇಕು. ಸೊ ಇದು ಆಪ್ಷನ್ ಬಿ ನು ಎಲಿಮಿನೇಟ್ ಮಾಡಬಹುದು, ಆಪ್ಷನ್ ಸಿ ನು ಎಲಿಮಿನೇಟ್ ಮಾಡಬಹುದು. ಸೊ ಆಪ್ಷನ್ ಡಿ ವಿಲ್ ಬಿ ದ, ಇಲ್ಲಿ ಬಾಕ್ಸ್ ಇದೆಯಲ್ಲ ಅಲ್ಲಿ ಆರೋ ಮಾರ್ಕ್ ಅಂತ ಕನ್ಸಿಡರ್ ಮಾಡಿ ಆಯ್ತಾ. ದಿಸ್ ಇನ್ ದ ಬಾಕ್ಸ್ ಯು ಹ್ಯಾವ್ ಟು ಪುಟ್ ಆರೋ ಮಾರ್ಕ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, ಬ್ಯಾಲೆನ್ಸ್ಡ್ ಇಕ್ವೇಶನ್ ಯಾವುದು ಆಗಿದ್ರೆ ಆಪ್ಷನ್ ಡಿ. ಓಕೆ,
ನೆಕ್ಸ್ಟ್ 20ನೇ ಕ್ವಶನ್ ಅನ್ನ ನೋಡಿ. ಸ್ಟೇಟ್ಮೆಂಟ್ 1 ಏನಂತ ಹೇಳುತ್ತೆ, ದ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಟು ಫಾರ್ಮ್ ವಾಟರ್ ಅಂಡ್ ಆಕ್ಸಿಜನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಹೇಳುತ್ತೆ. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಅಂದ್ರೆ ಏನು? H2O2. ಸೊ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ ಪೆರಾಕ್ಸೈಡ್ ಅಲ್ಲಿ? -1 ಇರುತ್ತೆ. ಸ್ಪೆಷಲ್ ಕೇಸ್ ಅಲ್ವಾ, ಪೆರಾಕ್ಸೈಡ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಕ್ಸಿಜನ್ದು -1 ಇರುತ್ತೆ, ಹೈಡ್ರೋಜನ್ದು +1 ಇರುತ್ತೆ ಅಲ್ವಾ. ಸೊ ಇದು ಡಿಕಂಪೋಸಿಷನ್ ಆಗಿ, ಇದು ಹೈಡ್ರೋಜನ್ ಪೆರಾಕ್ಸೈಡ್, ಇದು ಡಿಕಂಪೋಸ್ ಆಗಿ ಏನ್ ಕೊಡುತ್ತೆ ಅಂತ ಹೇಳಿದ್ದಾರೆ? ವಾಟರ್ ಕೊಡುತ್ತೆ ಅಲ್ವಾ. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಟು ಫಾರ್ಮ್ ವಾಟರ್, ಇಟ್ ಡಿಕಂಪೋಸ್ ಅಂದ್ರೆ ಸಿಂಗಲ್ ಪ್ರಾಡಕ್ಟ್ ಇದ್ದಿದ್ದು ಅಲ್ಲ, ಸಾರಿ, ಸಿಂಗಲ್ ರಿಯಾಕ್ಟೆಂಟ್ ಇದ್ದಿದ್ದು 2 ಆರ್ ಮೋರ್ ದನ್ 2 ಪ್ರಾಡಕ್ಟ್ ಆಗೋದು. ಸೊ ಸಿಂಗಲ್ ಪ್ರಾಡಕ್ಟ್ ಡಿಕಂಪೋಸ್ ಆಗಿ ವಾಟರ್ ಆಗುತ್ತೆ, ವಾಟರ್ ಮತ್ತೆ ಆಕ್ಸಿಜನ್ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಇಟ್ ಪ್ರೊಡ್ಯೂಸ್ ಆಕ್ಸಿಜನ್ ಇಸ್ ಟು ಫಾರ್ಮ್ ವಾಟರ್ ಅಂಡ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡಿ ಯಾವ ರೀತಿ ಚೇಂಜ್ ಆಯ್ತು ಅಂತ. ವಾಟರ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಎಷ್ಟು? -2, ಹೈಡ್ರೋಜನ್ದು +1, O2. ಆಕ್ಸಿಜನ್ ಅಂದ್ರೆ ಎಲಿಮೆಂಟಲ್ ಸ್ಟೇಟ್ ಇರೋದ್ರಿಂದ ಎಲಿಮೆಂಟ್ ಸ್ಟೇಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ದ ಆಕ್ಸಿಜನ್ ಆಫ್ ಅ ಪೆರಾಕ್ಸೈಡ್ ಈಸ್ -1. ಓಕೆ, ಇದು -1 ಆಕ್ಸಿಡೇಷನ್ ಸ್ಟೇಟ್ ಅಂಡ್ ಇಟ್ಸ್ ಕನ್ವರ್ಟೆಡ್ ಟು 0 ಆಕ್ಸಿಡೇಷನ್ ಸ್ಟೇಟ್ ಇನ್ O2. ಓಕೆ, and -2 ಆಕ್ಸಿಡೇಷನ್ ಸ್ಟೇಟ್ ಇನ್ ವಾಟರ್. ಸೊ ಇದನ್ನೇ ನಾವು ಈಗ ಬರ್ದಿದ್ದೇವೆ ಆಯ್ತಾ. ಸೊ ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -1 ಇದೆ ಅಲ್ವಾ. ಅದೇ ರೀತಿ ವಾಟರ್ ಅಲ್ಲಿ -2 ಇದೆ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್. ಅದೇ ರೀತಿ ಇಲ್ಲಿ ಡೈಆಕ್ಸಿಜನ್ ಅಲ್ಲಿ 0 ಇದೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್. ಸೊ ಇದನ್ನೇ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಈಗ ಆಪ್ಷನ್ ಎ ಏನನ್ನ ಹೇಳುತ್ತೆ ನೋಡೋಣ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಎಸ್, ಇಟ್ ಈಸ್ ಕರೆಕ್ಟ್, ಸರಿ ಇದೆ ಅಲ್ವಾ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ ಫಸ್ಟ್ ಮತ್ತೆ ಸ್ಟೇಟ್ಮೆಂಟ್ ಎರಡು ಕರೆಕ್ಟ್ ಇದೆ. ಬೋತ್ ಆರ್ ಟ್ರೂ ಸ್ಟೇಟ್ಮೆಂಟ್ಸ್. ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡು ಸರಿಯಾದ ಸ್ಟೇಟ್ಮೆಂಟ್ ಇದೆ. ಮತ್ತೆ ಸ್ಟೇಟ್ಮೆಂಟ್ 2 ಅನ್ನೋದು ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಸ್ಟೇಟ್ಮೆಂಟ್ 1. ಸೊ ಸ್ಟೇಟ್ಮೆಂಟ್ 1 ಅನ್ನ ಕೊಟ್ಟಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಇದೆ. ಸೊ ಇದು ಆಪ್ಷನ್ ಎ ಕರೆಕ್ಟ್ ಇದೆ. ಆಪ್ಷನ್ ಬಿ ನೋಡೋಣ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಇದು ರಾಂಗ್ ಇದೆ. ಯಾಕೆಂದ್ರೆ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲನೇಷನ್ ಇದೆ ಅಲ್ವಾ, ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ ಸಿ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಎರಡು ಸ್ಟೇಟ್ಮೆಂಟ್ ಟ್ರೂ ಇದೆ, ಸೊ ಇದು ಕೂಡ ರಾಂಗ್ ಇದೆ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸೊ ಇದು ಕೂಡ ರಾಂಗ್ ಆಪ್ಷನ್ ಇದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಮೇಲೆ given below are few statements regarding electrode potential, mark the correct statement ಅಂತ ಕೊಟ್ಟಿದ್ದಾರೆ. ಸೊ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ನಾವು ಸಿನಾಪ್ಸಿಸ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಾಗಿದೆ ಅಲ್ವಾ. ಸೊ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಏನು ಆಗಿದ್ರೆ, ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಇಲೆಕ್ಟ್ರೋಡ್ ಅಂಡ್ ಇಟ್ಸ್ ಇಲೆಕ್ಟ್ರೋಲೈಟ್ ಅಲ್ವಾ. ಇಲ್ಲಿ ನೋಡಿ, ಜಸ್ಟ್ ರಿಮೆಂಬರ್ ದಿಸ್. ಸೊ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ನಾವು ನೋಡಿದ್ದೇವೆ. ಸೊ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇ ಅಂತ ಡಿನೋಟ್ ಮಾಡ್ತೇವೆ. ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಇಲೆಕ್ಟ್ರೋಡ್ ಅಂಡ್ ಇಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಡ್ಯೂ ಟು ಚಾರ್ಜ್ ಸಪರೇಷನ್ ಅಂತ ಒಂದು ಡೆಫಿನೇಷನ್ ಅನ್ನ ನೋಡಿದ್ದೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಇಲೆಕ್ಟ್ರೋಲೈಟ್ ಇದೆ. ಇಲ್ಲಿ ಫಸ್ಟ್ ಬೀಕರ್ ಅಲ್ಲಿ ಜಿಂಕ್ ರಾಡ್ ಅನ್ನ ZnSO4 ಅಂದ್ರೆ ZnSO4 ಅಂದ್ರೆ ಜಿಂಕ್ ಇದೆ, ಇಲೆಕ್ಟ್ರೋಲೈಟ್ ಅಲ್ವಾ. ಸೊ ZnSO4 ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್, ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟು ಹಂಗಿದ್ರೆ ಜಿಂಕಿನ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಕಾಣಿಸ್ತಾ ಇದೆ ಅಲ್ವಾ.
I hope screen is visible. Can anybody answer? ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ. Okay, I hope screen is visible to you. Okay, what is the electrode potential of zinc ಆಗಿದ್ರೆ ಇಲ್ಲಿ electrode potential ಏನು ಆಗಿದ್ರೆ zinc ದು it ಏನು it is the potential difference between this zinc electrode and the ZnSO4 electrolyte ಅಂತ ನಾವು ಹೇಳ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 21ನೇ ಕ್ವಶನ್. So first ಏನ್ ಕೊಟ್ಟಿದ್ದಾರೆ, the potential so the given below are few statements regarding electrode potential, mark the correct statements ಅಂತ ಕೊಟ್ಟಿದ್ದಾರೆ. ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಇದೆ ಅಂತ ಮಾರ್ಕ್ ಮಾಡ್ಬೇಕು. ಓಕೆ, ಆಪ್ಷನ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ನೀವು ಹೇಳ್ಬೇಕು. ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ದ ಪೊಟೆನ್ಶಿಯಲ್ ಅಸೋಸಿಯೇಟೆಡ್ ವಿತ್ ಈಚ್ electrode is known as electrode potential. ಕರೆಕ್ಟ್ ಇದೆ. ಸೊ ಪೊಟೆನ್ಶಿಯಲ್ associated or related with each electrode is called as electrode potential. ಸೊ ಇಲೆಕ್ಟ್ರೋಡ್ ಗೆ ಸಂಬಂಧಪಟ್ಟಂತಹ ಪೊಟೆನ್ಶಿಯಲ್ ಅನ್ನ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಹೇಳ್ತೇವೆ. ಸೊ ಲಿಟರಲಿ ಇದು ಕರೆಕ್ಟ್ ಇದೆ. ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಅ ನೆಗೆಟಿವ್ ಇಲೆಕ್ಟ್ರೋಡ್ ಮೀನ್ಸ್ ಅಥವಾ ನೆಗೆಟಿವ್ ಇಲೆಕ್ಟ್ರೋಡ್ ಮೀನ್ಸ್ that redox couple is stronger reducing agent than hydrogen. Yes, it is correct statement. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಸೊ ನೆಗೆಟಿವ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೆ ಏನರ್ಥ, ನಾವು ಸ್ಟ್ಯಾಂಡರ್ಡ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅನ್ನ ಹೈಡ್ರೋಜನ್ ಇಲೆಕ್ಟ್ರೋಡ್ ಅಂತ ತಗೊಳ್ತೇವೆ. ನೀವು ಇದನ್ನ ಸೆಕೆಂಡ್ ಪಿ ಯು ಇಲೆಕ್ಟ್ರೋಕೆಮಿಸ್ಟ್ರಿಲಿ ಡೀಟೇಲ್ ಆಗಿ ಸ್ಟಡಿ ಮಾಡಿದಿರಿ. ಮತ್ತೆ ಇದರಲ್ಲಿ ಕೂಡ ನಿಮ್ಮ ರೆಡಾಕ್ಸ್ ರಿಯಾಕ್ಷನ್ ಅಲ್ಲೂ ಕೂಡ ಈ ಕಾನ್ಸೆಪ್ಟ್ ಮೆನ್ಷನ್ ಆಗಿದೆ. ಸ್ಟ್ಯಾಂಡರ್ಡ್ ಆಗಿ ನಾವು ಹೈಡ್ರೋಜನ್ ಇಲೆಕ್ಟ್ರೋಡ್ ಅನ್ನ ರೆಫರೆನ್ಸ್ ಆಗಿ ತಗೊಳ್ತೀವಿ. ಹೈಡ್ರೋಜನ್ ಇದು 0 ಅಂತ ಇರುತ್ತೆ. ಓಕೆ, ಹೈಡ್ರೋಜನ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ 0 ಇರುತ್ತೆ. ಸೊ ನೆಗೆಟಿವ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಏನಿರುತ್ತೆ, ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ದ್ಯಾನ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ 0 ಅಂತ ಇದ್ರೆ, ಸಪೋಸ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಇಲೆಕ್ಟ್ರೋಡ್ ಇಸ್ ನೆಗೆಟಿವ್ ಅಂತ ಇಟ್ಕೊಳ್ಳಿ, ದೇ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ದನ್ ಹೈಡ್ರೋಜನ್. ಸಪೋಸ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಎನ್ ಇಲೆಕ್ಟ್ರೋಡ್ ಇಸ್ ಪಾಸಿಟಿವ್ ಅಂತ ಇಟ್ಕೊಳ್ಳಿ, ದೇ ಆರ್ ಗುಡ್ ವೀಕ್ ರೆಡ್ಯೂಸಿಂಗ್ ಏಜೆಂಟ್ ದನ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆ, ಸೊ ಹೈಡ್ರೋಜನ್ ಗೆ ಕಂಪೇರ್ ಮಾಡಿದ್ರೆ ನೆಗೆಟಿವ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇದೆ ಅಂದ್ರೆ ದೇ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ದನ್ ಹೈಡ್ರೋಜನ್. ಹೈಡ್ರೋಜನ್ ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ 0ಕ್ಕೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಇದೆ ಅಂತ ಇಟ್ಕೊಳ್ಳಿ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್, ಆಗ ದ್ಯಾಟ್ ಇಲೆಕ್ಟ್ರೋಡ್ಸ್ ಆರ್ ಗುಡ್ ವೀಕ್ ರೆಡ್ಯೂಸಿಂಗ್ ಏಜೆಂಟ್ ದನ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಸೊ ಇದು ಮೇನ್ ಕಾನ್ಸೆಪ್ಟ್ ಇದೆ. ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ದ ಇಲೆಕ್ಟ್ರಾನ್ ಅಲ್ವಾ, ಅಥವಾ ಇಲೆಕ್ಟ್ರಾನ್ ಅನ್ನ ಬಿಟ್ಟು ಬೇರೆದನ್ನ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ದೆಮ್ಸೆಲ್ವ್ಸ್ ಅಂಡರ್ಗೋ ಆಕ್ಸಿಡೇಷನ್ ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, ದ ನೆಗೆಟಿವ್ ಇಲೆಕ್ಟ್ರೋಡ್ ಸ್ಟ್ಯಾಂಡರ್ಡ್ ಇಲೆಕ್ಟ್ರೋಡ್ ಮೀನ್ಸ್ ದ ರೆಡಾಕ್ಸ್ ಕಪಲ್ ಈಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್ ದನ್ ಹೈಡ್ರೋಜನ್. ಎಸ್, ಇದು ಕರೆಕ್ಟ್ ಇದೆ. ಸೊ ನೆಗೆಟಿವ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂದ್ರೆ ದೇ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್ ದನ್ ಹೈಡ್ರೋಜನ್ ಗೆ ಕಂಪೇರ್ ಮಾಡಿದ್ರೆ ನೆಗೆಟಿವ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇದ್ದದ್ದು ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಆಮೇಲೆ ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಅ ಪಾಸಿಟಿವ್ ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಮೀನ್ಸ್ ರೆಡಾಕ್ಸ್ ಕಪಲ್ ಈಸ್ ವೀಕರ್ ರೆಡ್ಯೂಸಿಂಗ್ ಏಜೆಂಟ್ ದನ್ ಹೈಡ್ರೋಜನ್ ಕಪಲ್. ಎಸ್, ಇಟ್ ಈಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್. ಸೊ ಫಸ್ಟ್ ಒನ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ, ಸೆಕೆಂಡ್ ಒನ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ, ಥರ್ಡ್ ಒನ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಸೊ ಹಾಗಿದ್ರೆ ಯಾವುದು ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಎರಡೇ ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ, ಅಲ್ಲ. ಸೊ ಬಿ ಏನ್ ಕೊಟ್ಟಿದ್ದಾರೆ, 1 ಮತ್ತೆ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಇದೆ. ಆಮೇಲೆ ಆಪ್ಷನ್ ಸಿ ಏನ್ ಕೊಟ್ಟಿದ್ದಾರೆ,
ಎರಡು ಮತ್ತೆ ಮೂರನೇ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ, 1, 2 ಮತ್ತೆ 3 ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಓಕೆ, ಓಕೆ. 22nd ಕ್ವಶನ್ ಏನ್ ಹೇಳುತ್ತೆ ನೋಡಿ. ದ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಅ ಕಂಪೌಂಡ್ ಈಸ್ ಇವ್ಯಾಲ್ಯೂಯೇಟೆಡ್ ಆನ್ ದ ಬೇಸಿಸ್ ಆಫ್ ಸರ್ಟೇನ್ ರೂಲ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಇನ್ ದಿಸ್ ರೆಸ್ಪೆಕ್ಟ್? ಸೊ ಕೆಲವೊಂದಿಷ್ಟು ರೂಲ್ಸ್ ಅನ್ನ ನಾವು ನಿನ್ನೆ ಕಲ್ತಿದೀವಿ ಅಲ್ವಾ, ಆಕ್ಸಿಡೇಷನ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ. ಸೊ ಯಾವ ರೂಲು ಇನ್ಕರೆಕ್ಟ್ ಇದೆ ಅಥವಾ ಯಾವ ರೂಲು ರಾಂಗ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಒನ್, ದ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ ಆಲ್ವೇಸ್ +1 ಅಂತ ಹೇಳಿದ್ದಾರೆ. ಸೊ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಆಲ್ವೇಸ್ +1 ಆಗಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ +1 ಆಗತ್ತೆ ಯಾವಾಗ ಹೈಡ್ರೋಜನ್ ನಾನ್ ಮೆಟಲ್ ಜೊತೆ ಬಾಂಡ್ ಆದಾಗ ಅದರ ಆಕ್ಸಿಡೇಷನ್ ಸ್ಟೇಟ್ +1 ಇರುತ್ತೆ. ಫಾರ್ ಎಕ್ಸಾಂಪಲ್ HCl ಅಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +1 ಇರುತ್ತೆ ಅಲ್ವಾ. ಹೈಡ್ರೋಜನ್ ಇಸ್ ಬಾಂಡೆಡ್ ಟು ನಾನ್ ಮೆಟಲ್, ಕ್ಲೋರಿನ್ ಅಂದ್ರೆ ನಾನ್ ಮೆಟಲ್ ಇದೆ. ಓಕೆ, ಇವಾಗ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +1 ಇರುತ್ತೆ, ಕ್ಲೋರಿನ್ -1 ಇರುತ್ತೆ ಅಲ್ವಾ. ಅದೇ ನಾನು ಇನ್ನೊಂದು ಕೊಡ್ತೀನಿ ಎಕ್ಸಾಂಪಲ್ ಅನ್ನ. NaH ಸೋಡಿಯಂ ಹೈಡ್ರೈಡ್ ಅಂತ ಒಂದು ಕಂಪೌಂಡ್ ಬರುತ್ತೆ. ಇಲ್ಲಿ ನೋಡಿ, ಸೋಡಿಯಂ ಅನ್ನೋದು ಜಾಸ್ತಿ ಇಲೆಕ್ಟ್ರೋಪಾಸಿಟಿವ್ ಇರುತ್ತೆ ಹೈಡ್ರೋಜನ್ಗಿಂತ. ಇಲ್ಲಿ HCl ಅಲ್ಲಿ ನೋಡಿ, ಹೈಡ್ರೋಜನ್ ಈಸ್ ಮೋರ್ ಇಲೆಕ್ಟ್ರೋಪಾಸಿಟಿವ್ ದೆನ್ ಕ್ಲೋರಿನ್, ಅಥವಾ ಕ್ಲೋರಿನ್ ಈಸ್ ಮೋರ್ ಇಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ದಟ್ಸ್ ವೈ ಹೈಡ್ರೋಜನ್ ಕ್ಯಾರೀಸ್ +1 ಚಾರ್ಜ್. ಬಟ್ ಇಲ್ಲಿ ಸೋಡಿಯಂ ಹೈಡ್ರೈಡ್ ಅಂತ ಒಂದು ಕಂಪೌಂಡ್ ಬರುತ್ತೆ ಅಲ್ವಾ, NaH ಸೋಡಿಯಂ ಹೈಡ್ರೈಡ್ ಅಂತ ಒಂದು ಕಂಪೌಂಡ್ ಬರುತ್ತೆ, ಮೆಟಲ್ ಹೈಡ್ರೈಡ್ ಅಂತ ಕರಿತೇವೆ. ಈ ಮೆಟಲ್ ಹೈಡ್ರೈಡ್ ಅಲ್ಲಿ ಹೈಡ್ರೋಜನ್ ಅನ್ನೋದು ಮೆಟಲ್ ಜೊತೆ ಬಾಂಡ್ ಆಗಿರುತ್ತೆ. ಸೊ ಮೆಟಲ್ ಯೂಶುವಲಿ ಏನಿರುತ್ತೆ, ಇಲೆಕ್ಟ್ರೋಪಾಸಿಟಿವ್ ನೇಚರ್ ಇರುತ್ತೆ. ಸೊ ಮೆಟಲ್ ಏನ್ ಮಾಡುತ್ತೆ, ಪ್ಲಸ್ ಚಾರ್ಜ್ ಅನ್ನ ಕ್ಯಾರಿ ಮಾಡುತ್ತೆ, ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಕಂಪೇರ್ ಟು ಮೆಟಲ್ಸ್, ಹೈಡ್ರೋಜನ್ ಏನಾಗುತ್ತೆ, ಇಲೆಕ್ಟ್ರೋನೆಗೆಟಿವ್ ಇರುತ್ತೆ. ಸೊ ಸೋಡಿಯಂಗೆ ಕಂಪೇರ್ ಮಾಡಿದಾಗ ಹೈಡ್ರೋಜನ್ ಏನು ಇಲೆಕ್ಟ್ರೋನೆಗೆಟಿವ್ ಇರುತ್ತೆ. ಸೊ ಹೈಡ್ರೋಜನ್ ಕ್ಯಾರೀಸ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್, -1 ಆಕ್ಸಿಡೇಷನ್ ಸ್ಟೇಟ್. ಸೊ ಮೆಟಲ್ ಜೊತೆ ಹೈಡ್ರೋಜನ್ ಬಾಂಡ್ ಆದಾಗ ಅಥವಾ ಮೆಟಲ್ ಹೈಡ್ರೈಡ್ ಅಲ್ಲಿ ಹೈಡ್ರೋಜನ್ -1 ಆಕ್ಸಿಡೇಷನ್ ಸ್ಟೇಟ್ ಕ್ಯಾರಿ ಮಾಡುತ್ತೆ. ಸೊ ದ ಸ್ಟೇಟ್ಮೆಂಟ್ ಎ ಅನ್ನೋದು ರಾಂಗ್ ಇದೆ, ಅಥವಾ ಸ್ಟೇಟ್ಮೆಂಟ್ ರೂಲ್ ನಂಬರ್ ಎ ಅನ್ನೋದು ರಾಂಗ್ ಇದೆ. ಆಲ್ವೇಸ್ +1 ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಹೈಡ್ರೋಜನ್ ಕ್ಯಾರೀಸ್ +1 ಚಾರ್ಜ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ರಾಂಗ್ ಇದೆ. ಆಮೇಲೆ ಬಿ ನೋಡೋಣ. ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ಆಕ್ಸಿಡೇಷನ್ ನಂಬರ್ ಇನ್ ಅ ಕಂಪೌಂಡ್ ಇಸ್ 0. ಕರೆಕ್ಟ್ ಇದೆ, ಈ ರೂಲ್ ಕರೆಕ್ಟ್ ಇದೆ ಅಲ್ವಾ. ಯಾಕೆಂದ್ರೆ ಒಂದು ಕಂಪೌಂಡ್ ನ್ಯೂಟ್ರಲ್ ಆಗಿರುತ್ತೆ. ಸೊ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ಆಕ್ಸಿಡೇಷನ್ ನಂಬರ್ ಆಫ್ ಇಂಡಿವಿಜುವಲ್ ಎಲಿಮೆಂಟ್ ಆರ್ ಆಟಮ್ ಇನ್ ಅ ಕಂಪೌಂಡ್ ಇಸ್ 0. ಕರೆಕ್ಟ್ ಇದೆ. an element ಸಿ ನೋಡೋಣ. an element in the free or uncombined state bears oxidation number 0. ಎಸ್, ಸೊ ಅನ್ಕಂಬೈನ್ಡ್ ಸ್ಟೇಟ್ ಅಲ್ಲಿ ಒಂದು ಎಲಿಮೆಂಟ್ ಗೆ ಅಥವಾ ಆಟಮ್ಗೆ ಆಕ್ಸಿಡೇಷನ್ ನಂಬರ್ 0 ಇರುತ್ತೆ. ಫಾರ್ ಎಕ್ಸಾಂಪಲ್ O2, ಸೊ ಡೈಅಟೋಮಿಕ್ ಮಾಲಿಕ್ಯೂಲ್ ಅಲ್ವಾ, ಇದರ ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ. I2, ಸೊ ಇದರ ಆಕ್ಸಿಡೇಷನ್ ಸ್ಟೇಟ್ 0 ಇರುತ್ತೆ ಅನ್ಕಂಬೈನ್ಡ್ ಸ್ಟೇಟ್ ಅಲ್ಲಿ. ಆಯ್ತಾ? ಓಕೆ. In all its compound, oxidation number of fluorine is -1. Yes, it is true. So most of the almost ಎಲ್ಲಾ ಟೈಮ್ ಅಲ್ಲೂ ಕೂಡ ಆಕ್ಸಿಡೇಷನ್ ನಂಬರ್ ಆಫ್ ಫ್ಲೋರಿನ್ ಇಸ್ ಆಲ್ವೇಸ್ -1. ಫ್ಲೋರಿನ್ಗೆ ಯಾವಾಗ್ಲೂ -1 ಚಾರ್ಜ್ ಬರುತ್ತೆ. ಯಾಕೆ ಅಂದ್ರೆ ಫ್ಲೋರಿನ್ ಇಸ್ ಹೈಯೆಸ್ಟ್ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಫ್ಲೋರಿನ್ಗೆ ಯಾವಾಗ್ಲೂ -1 ಆಕ್ಸಿಡೇಷನ್ ನಂಬರ್ ಬರುತ್ತೆ. ಸೊ ಇಲ್ಲಿ ಸೊ ಕೆಲವೊಂದು ಸಲ ಫ್ಲೋರಿನ್ಗೆ ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟು ಬರುತ್ತೆ, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಕೂಡ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಏನು ಹೇಳಿ, -1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳಿದ್ರ ಪ್ರಕಾರ
ಜಾಸ್ತಿ ಇನ್ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿನೂ ಇನ್ಕರೆಕ್ಟ್ ಅಂತ ಅನ್ಸುತ್ತೆ, ಆಪ್ಷನ್ ಎನು ಇನ್ಕರೆಕ್ಟ್ ಅಂತ ಅನ್ಸುತ್ತೆ. ಇದರಲ್ಲಿ ಜಾಸ್ತಿ ಇನ್ಕರೆಕ್ಟ್ ಯಾವ್ದು ಆಗಿದ್ರೆ ಅದನ್ನ ನೀವು ಕಂಪೇರ್ ಮಾಡಬೇಕು. ಸೊ ಇಂತಹ ತರದಲ್ಲಿ ಫ್ಲೋರಿಂದು ಯಾವತ್ತೂ -1 ಅಂತಾನೆ ಇಲ್ಲ. ಕೆಲವೊಂದು ಸಲ ವೆರಿ ರೇರ್ ಕೇಸಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗತ್ತೆ. ಬಟ್ ಇದರಲ್ಲಿ ಎ ಮತ್ತೆ ಡಿ ಕಂಪೇರ್ ಮಾಡಿದಾಗ ಜಾಸ್ತಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ಆಪ್ಷನ್ ಎ ಕಾಣಿಸ್ತಾ ಇದೆ ನನಗೆ. ಕಂಪ್ಯಾರಿಟಿವ್ಲಿ more incorrect statement is option A. So ಇಲ್ಲಿ ನಮಗೆ ಆಪ್ಷನ್ ಎ is our answer. Okay. 23rd question ನೋಡಿ. In which of the following compounds an element exists two different oxidation state? ಇಲ್ಲಿ ನಿಮ್ಗೆ ಆಪ್ಷನ್ ಅನ್ನ ನೋಡಿದ ಕೂಡಲೇ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಕ್ವಶನ್ ಅನ್ನ ಏನ್ ಕೇಳಿದ್ದಾರೆ, ಒಂದೇ ಎಲಿಮೆಂಟ್ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಯಾವ ಒಂದು ಕಂಪೌಂಡ್ ಅಲ್ಲಿ ತೋರಿಸ್ತಾ ಇದೆ ಅಂತ. ಇಲ್ಲಿ ನೋಡಿ NH2OH ಇದೆ. ಸೊ ಇಲ್ಲಿ ಮೋಸ್ಟ್ ಹೈಡ್ರೋಜನ್ ಗೆ ಪಾಸಿಟಿವ್ ಇರುತ್ತೆ, ಯಾಕೆಂದ್ರೆ ಹೈಡ್ರೋಜನ್ ಇಸ್ ಬಾಂಡೆಡ್ ಟು ನಾನ್ ಮೆಟಲ್ ಹೋಗ್ಲಿ. ಆಕ್ಸಿಜನ್ದು -2 ಇರುತ್ತೆ. ಸೊ ನೈಟ್ರೋಜನ್ ವೇರಿಯೇಬಲ್ ಆಗ್ಬಹುದು, ಬಟ್ ಒಂದೇ ನೈಟ್ರೋಜನ್ ಇದೆ. ಸೊ ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಹಿಯರ್? ಇಟ್ ಈಸ್ ಇನ್ ದಿಸ್ ಕಂಪೌಂಡ್ ಇಟ್ ಈಸ್ -1. ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಬೇಕಿದ್ರೆ. ಓಕೆ. NH4NO3 ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? NH4NO3 ಅನ್ನ ಈ ರೀತಿ ಮಾಡ್ಕೊಳ್ಳೋಣ ನಾವು. NH4NO3. ಸೊ ಅಯೋನೈಸ್ ಮಾಡೋಣ ನಾವು. NH4 ಪ್ಲಸ್ NO3- ಅಂತ ಮಾಡೋಣ. ಸೊ ನಮ್ಗೆ ಏನು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಈಸಿ ಆಗ್ಲಿ ಅಂತ ಈ ರೀತಿ ಮಾಡಿರೋದು, ಆಯ್ತಾ? ಸೊ 2 ನೈಟ್ರೋಜನ್ ಇದೆ ನೋಡಿ, ಹಾಗಾಗಿ. ಓಕೆ. ಇವಾಗ NH4+ ನೋಡೋಣ. NH4+ ದಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ಅಂತ. ಇಲ್ಲಿ ನೋಡಿ, ನೈಟ್ರೋಜನ್ದು ನಮ್ಗೆ ಗೊತ್ತಿಲ್ಲ, N ಅಂತಾನೆ ಇಡ್ತೇನೆ. ಹೈಡ್ರೋಜನ್ದು +1 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ 4 × +1 ಅಂತ ಮಾಡ್ತೇನೆ. ಸೊ ನೆಟ್ ಚಾರ್ಜ್ ಏನಿದೆ ಅಯಾನ್ ಮೇಲೆ +1 ಅಂತ ಇದೆ. ಸೊ ಈಸ್ ಈಕ್ವಲ್ ಟು +1 ಅಂತ ಮಾಡ್ತೇನೆ ನಾನು. ಸೊ ನೈಟ್ರೋ N + 4 = 1. ಸೊ N = ಏನಾಗುತ್ತೆ, 1 - 4 = -3 ಅಂತ ಆಗತ್ತೆ. ಸೊ ಈ ನೈಟ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಆಗಿದ್ರೆ -3 ಆಯ್ತು. ಓಕೆ. ಇವಾಗ ನಾವು NO3 ಅಲ್ಲಿ ನೈಟ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೈಟ್ರೋಜನ್ದು ನಮ್ಗೆ ಗೊತ್ತಿಲ್ಲ, N ಅಂತಾನೆ ಇಟ್ಕೊಳ್ತೀನಿ. 3 ಆಕ್ಸಿಜನ್ ಆಟಮ್ಸ್ ಇದೆ. ಸೊ 3 × 1 ಆಕ್ಸಿಜನ್ ಎಷ್ಟು, -2 ಚಾರ್ಜ್ ಇರುತ್ತೆ. ಸೊ -2 = ಇಲ್ಲಿ ಮೈನಸ್ ಇರೋದ್ರಿಂದ -1 ಅಂತ ಬರೀತೇನೆ. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ N - 6 = -1. ಇಂಪ್ಲೈಸ್ N = ಎಷ್ಟು, ನೈಟ್ರೋಜನ್ ಎಷ್ಟು, ಇದು -6 ಆ ಕಡೆ ಹೋದ್ರೆ +6 ಆಗತ್ತೆ. +6 - 1 ಅಂದ್ರೆ +5 ಆಗತ್ತೆ. ಇಲ್ಲಿ ನೈಟ್ರೋಜನ್ದು +5 ಇದೆ. ಓಕೆ. ಇಲ್ಲಿ ನೈಟ್ರೋಜನ್ದು N2H2 ದಲ್ಲಿ, ಆಪ್ಷನ್ ಸಿ ದಲ್ಲಿ N2H2 ದಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, -2 ಇದೆ. ಹೈಡ್ರೋಜನ್ದು +1 ಇದೆ. ಇಲ್ಲಿ N3H ಅಲ್ಲಿ ನೈಟ್ರೋಜನ್ದು +3 ಇದೆ, ಸಾರಿ -3 ಇದೆ. ಅಲ್ಲ, ಎಷ್ಟು ಅಂದ್ರೆ ಇದು ನೈಟ್ರೋಜನ್ದು -1/3 ಆಗತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, -1/3 ಆಗತ್ತೆ. ಹೈಡ್ರೋಜನ್ದು +1 ಆಗತ್ತೆ. ಓಕೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಯೂಸಿಂಗ್ ದಿಸ್ ಮೆಥಡ್. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ, ಇನ್ ವಿಚ್ ಆಫ್ ದ ಕಂಪೌಂಡ್ ಆನ್ ಎಲಿಮೆಂಟ್ ಎಕ್ಸಿಬಿಟ್ 2 ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್? ಆಪ್ಷನ್ ಬಿ. ಇಲ್ಲಿ ನೈಟ್ರೋಜನ್ಗೆ ಇಲ್ಲಿ ನೋಡಿ NH4+ ಅಲ್ಲಿ -3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ಇಲ್ಲಿ NO3 ದಲ್ಲಿ +5 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ 2 ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್, ಬಟ್ ಎಲಿಮೆಂಟ್ ಈಸ್ ನೈಟ್ರೋಜನ್ ಓನ್ಲಿ. ಸೇಮ್ ಎಲಿಮೆಂಟ್ but 2 different oxidation state. So option B is our answer. Okay. Next. Last question of this chapter. The largest oxidation number exhibited by element depends on the outer electronic configuration. In which of the following outer electronic configuration of the element will exhibit largest oxidation
ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಯಾವತ್ತು ವ್ಯಾಲೆನ್ಸ್ ಇಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಇಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಅನ್ನೋದು ಮೇನ್ ಕಾನ್ಸೆಪ್ಟ್ ಆಗಿದೆ. ಇಲ್ಲಿ ನೋಡಿ ಮತ್ತೊಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಏನು? ದ ಲಾರ್ಜೆಸ್ಟ್ ಆಕ್ಸಿಡೇಷನ್ ನಂಬರ್ ಎಕ್ಸಿಬಿಟೆಡ್ ಬೈ ಅನ್ ಎಲಿಮೆಂಟ್ ಡಿಪೆಂಡ್ ಆನ್ ಇಟ್ಸ್ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಟೋಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದಾಗೆ ಆಕ್ಸಿಡೇಷನ್ ನಂಬರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ ಅನ್ನ ಏನ್ ಕೇಳಿದ್ದಾರೆ? ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಎಕ್ಸಿಬಿಟ್ ಲಾರ್ಜೆಸ್ಟ್ ಆಕ್ಸಿಡೇಷನ್ ನಂಬರ್ ಅಂತ ಕೇಳಿದ್ದಾರೆ. ಸೊ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? N-1 ಡಿ ಮತ್ತೆ NS ಕೊಟ್ಟಿದ್ದಾರೆ. NS ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ಅಲ್ವಾ? ಸೊ N-1 ಡಿ ಆರ್ಬಿಟಲ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ ಮತ್ತೆ NS ಸಬ್ಶೆಲ್ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ ಅಂತ ನಾವು ಆಡ್ ಅಪ್ ಮಾಡಿದ್ರೆ ನಮ್ಗೆ ಟೋಟಲ್ ಆಕ್ಸಿಡೇಷನ್ ನಂಬರ್ ಸಿಗತ್ತೆ. ಅಥವಾ ಔಟರ್ ಮೋಸ್ಟ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಟೋಟಲ್ ಇಲೆಕ್ಟ್ರಾನ್ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ ದಲ್ಲಿ ನೋಡಿ, ಇಲ್ಲಿ 3D ದಲ್ಲಿ 1 ಇಲೆಕ್ಟ್ರಾನ್ ಇದೆ ಪ್ಲಸ್ 4s ದಲ್ಲಿ 2 ಇಲೆಕ್ಟ್ರಾನ್ ಇದೆ. ಸೊ ಟೋಟಲ್ 2 + 1 ಅಂದ್ರೆ 3 ಇಲೆಕ್ಟ್ರಾನ್ಸ್ ಇದೆ. 3 ಇಲೆಕ್ಟ್ರಾನ್ಸ್ ಇದೆ. ಸೊ ಆಕ್ಸಿಡೇಷನ್ ನಂಬರ್ ಎಷ್ಟಿರ್ಬೋದು? ಮ್ಯಾಕ್ಸಿಮಮ್ +3 ಇರ್ಬೋದು. ಸೊ +3 ಇರ್ಬೋದು ಆಕ್ಸಿಡೇಷನ್ ನಂಬರ್. ಓಕೆ, ಆಮೇಲೆ ಇಲ್ಲಿ ನೋಡಿ ಆಪ್ಷನ್ ಬಿ ಅನ್ನ ನೋಡಿ, 3D3 4s2 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ N-1 ಡಿ ಅಂದ್ರೆ 3D ದಲ್ಲಿ 3 ಇಲೆಕ್ಟ್ರಾನ್ ಇದೆ, 4s ಅಲ್ಲಿ 2 ಇಲೆಕ್ಟ್ರಾನ್ ಇದೆ. ಸೊ 3 + 2 ಅಂದ್ರೆ 5 ಇಲೆಕ್ಟ್ರಾನ್ಸ್ ಇದೆ. ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾನ್ ಬಿ +5 ಅಂತ ಇರ್ಬೋದು. ಸೊ ಆಪ್ಷನ್ ಸಿ ನೋಡಿ, ಈ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ 3D ದಲ್ಲಿ 5 ಇಲೆಕ್ಟ್ರಾನ್ಸ್ ಇದೆ, 4s ಅಲ್ಲಿ 1 ಇಲೆಕ್ಟ್ರಾನ್ ಇದೆ, ಟೋಟಲ್ 6 ಇಲೆಕ್ಟ್ರಾನ್ಸ್ ಇರೋದ್ರಿಂದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾನ್ ಬಿ +6 ಅಂತ ಬರುತ್ತೆ. ಅದೇ ರೀತಿ ಆಪ್ಷನ್ ಡಿ ನೋಡಿ, ಇಲ್ಲಿ 3D ದಲ್ಲಿ 5 ಇಲೆಕ್ಟ್ರಾನ್ಸ್ ಇದೆ, 4s ಅಲ್ಲಿ 2 ಇಲೆಕ್ಟ್ರಾನ್ಸ್ ಇದೆ, ಟೋಟಲ್ 7 ಇಲೆಕ್ಟ್ರಾನ್ಸ್ ಇದೆ. ಸೊ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾನ್ ಬಿ 7 ಅಂತ ಬರುತ್ತೆ, +7 ಅಂತ ಬರುತ್ತೆ. ಸೊ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಟ್ರಾನ್ಸಿಷನ್ ಮೆಟಲ್ಸ್ಗೆ, ಬಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾನ್ ಬಿ ಅಚೀವ್ಡ್ ಇಸ್ +7. ಯಾವುದು ಆಗಿದ್ರೆ ಇಲ್ಲಿ ದ ಕಾನ್ಫಿಗರೇಷನ್ ಇಲ್ಲಿ ನೋಡಿ, ವಿತ್ ವಿಚ್ ಆಫ್ ದ ಫಾಲೋವಿಂಗ್ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ the element will exhibit largest oxidation number. So option D is our correct answer. +7 is highest oxidation state. So option D is our correct answer. So this completes the chapter redox reaction. Then we will move on to the next chapter. That is chapter equilibrium. So equilibrium chapter ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡೋಣ. ಈ ಚಾಪ್ಟರ್ ಮೇಲೆ CET ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಏನೇನಿದೆ ಅಂತ ಕ್ವಿಕ್ ಆಗಿ ನೋಡೋಣ. ಓಕೆ, ಡೀಟೇಲ್ ಆಗಿ ಹೋಗೋದು ಬೇಡ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇದ್ರ ಮೇಲೆ ನೋಡೋಣ, ಸಿನಾಪ್ಸಿಸ್ ಅನ್ನ ನೋಡೋಣ. ಆಮೇಲೆ ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ರಿಕಾಲ್ ದಿಸ್ ಚಾಪ್ಟರ್ ಕ್ವಿಕ್ಲಿ. ಓಕೆ, ಈಕ್ವಿಲಿಬ್ರಿಯಂ ಚಾಪ್ಟರ್ ಅನ್ನ ಕ್ವಿಕ್ ಆಗಿ ರಿಕಾಲ್ ಮಾಡೋಣ ಇವಾಗ. ಸೊ ಮೇನ್ ಕಾನ್ಸೆಪ್ಟ್ಸ್ ಅನ್ನ ನೋಡೋಣ. ಸೊ ಈಕ್ವಿಲಿಬ್ರಿಯಂ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ಮೀನಿಂಗ್ ಏನು ಅಂದ್ರೆ, ಈಕ್ವಿಲಿಬ್ರಿಯಂ ಮೀನಿಂಗ್, ಇಟ್ ಈಸ್ ಅ ಸ್ಟೇಟ್ ಇನ್ ಅ ಪ್ರೊಸೆಸ್ when two opposing forces forward and reverse occur simultaneously at same rate. The free energy change at the equilibrium state is 0 ಅಂತ ಒಂದು ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಇಕ್ವಿಲಿಬ್ರಿಯಂ ಅಂದ್ರೆ ಏನು ಅಂತ ಒಂದು ಎಕ್ಸಾಂಪಲ್ ಅನ್ನ ತಕೊಂಡು ನೋಡೋಣ. ಇವಾಗ ಒಂದು ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್ ಇದೆ ಆಯ್ತಾ. ಕನ್ಸಿಡರ್ ಅ ವಾಟರ್ ಟ್ಯಾಂಕ್, ಕ್ಲೋಸ್ಡ್ ವಾಟರ್ ಟ್ಯಾಂಕ್ ಇದೆ. ಇದಕ್ಕೆ
ಒಂದು ಪೈಪ್ ಅನ್ನ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ವಾಟರ್ ಏನ್ ಮಾಡುತ್ತೆ, ಇನ್ಕಮಿಂಗ್. ಸೊ ಇನ್ಕಮಿಂಗ್ ವಾಟರ್, ಸೊ ಈ ಇನ್ಲೆಟ್ ಅಲ್ಲಿ ವಾಟರ್ ಏನಾಗುತ್ತೆ, ಟ್ಯಾಂಕಿಗೆ ಬರುತ್ತೆ, ಸಪ್ಲೈ ಆಗತ್ತೆ. ಆಯ್ತಾ, ಇಲ್ಲಿ ಆರೋ ಮಾರ್ಕ್ ಅನ್ನ ನೋಡಿ. ಅದೇ ರೀತಿ ದಿಸ್ ಇಸ್ ಅ ವಾಟರ್ ಇನ್ಲೆಟ್. ಸೊ ವಾಟರ್, ಸೊ ಈ ಪೈಪ್ ಅಲ್ಲಿ ವಾಟರ್ ಇನ್ಕಮ್ ಆಗುತ್ತೆ. ಓಕೆ, ವಾಟರ್ ಒಳಗಡೆ ಬರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಔಟ್ಲೆಟ್ ಕೊಟ್ಟಿದ್ದಾರೆ. ಓಕೆ, ಔಟ್ಲೆಟ್ ಇಲ್ಲಿ ಏನಾಗುತ್ತೆ, ವಾಟರ್ ಹೊರಗಡೆ ಹೋಗುತ್ತೆ, ಗೋಯಿಂಗ್ ಔಟ್ಸೈಡ್ ಫ್ರಮ್ ದಿಸ್ ಟ್ಯಾಂಕ್. ಸ್ಟಾರ್ಟಿಂಗ್ ಏನಾಗತ್ತೆ ಹೇಳಿ, ಇನ್ನು ನಾನು ಇಲ್ಲಿ ಕೀ ಅನ್ನ ಓಪನ್ ಮಾಡಿಲ್ಲ, ಅಥವಾ ಕೀ ಅಲ್ಲ ಸಾರಿ, ಇಲ್ಲಿ ಟ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೇನಿದೆ, ಟ್ಯಾಪ್ ಇದೆ. ಓಕೆ, ಸರ್ ಟ್ಯಾಪ್ ಅಂತ ಇಟ್ಕೊಳ್ಳಿ, ವಾಟರ್ ಟ್ಯಾಪ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೂಡ ಟ್ಯಾಪ್ ಇದೆ ಅಥವಾ ಗೇಟ್ ವಾಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ಗೇಟ್ ವಾಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾನಿಲ್ಲಿ ಇನ್ಲೆಟ್ಟಿಗೂ ಕೂಡ ಟ್ಯಾಪ್ ಅನ್ನು ಆನ್ ಮಾಡಿಲ್ಲ, ಔಟ್ಲೆಟ್ಗೂ ಕೂಡ ಗೇಟ್ ವಾಲ್ ಅನ್ನ ಓಪನ್ ಮಾಡಿಲ್ಲ. ಸೊ ಟ್ಯಾಂಕ್ ಅಲ್ಲಿ ಎಷ್ಟು ನೀರಿದೆ, ಈ ಪ್ರಮಾಣದಲ್ಲಿ, ಈ ಮಟ್ಟದಲ್ಲಿ, ಈ ಲೆವೆಲ್ ಅಲ್ಲಿ ವಾಟರ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಈ ಲೆವೆಲ್ ಅಲ್ಲಿ ವಾಟರ್ ಇದೆ. ಓಕೆ, ಸೊ ಈ ಮಟ್ಟದಲ್ಲಿ ವಾಟರ್ ಇದೆ. ಇವಾಗ ನಾನು ಏನ್ ಮಾಡ್ತೀನಿ, ಸೇಮ್ ಟೈಮಿಗೆ, ಅಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ನಾನು ಏನ್ ಮಾಡ್ತೀನಿ, ಈ ಟ್ಯಾಪ್ ಅನ್ನು ಆನ್ ಮಾಡ್ತೀನಿ. ಇನ್ಲೆಟ್ಟಿಗೆ ವಾಟರ್ ಬರೋ ತರ ಟ್ಯಾಪ್ ಅನ್ನು ಆನ್ ಮಾಡ್ತೀನಿ. ಅದೇ ರೀತಿ ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ಗೇಟ್ ವಾಲ್ ಅನ್ನು ಓಪನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇನ್ಕಮಿಂಗ್ ವಾಟರ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ವಾಟರ್ ಕ್ವಾಂಟಿಟಿ. ಎಷ್ಟು ನೀರು ಟ್ಯಾಂಕಿಗೆ ಬರ್ತಾ ಇದೆ ಅದೇ ಪ್ರಮಾಣದಲ್ಲಿ ಟ್ಯಾಂಕ್ ಇಂದ ನೀರು ಹೊರಗಡೆನೂ ಹೋಗ್ತಾ ಇರುತ್ತೆ. ಓಕೆ, ಇನ್ಕಮಿಂಗ್ ವಾಟರ್ ಈಕ್ವಲ್ ಟು ಔಟ್ ಗೋಯಿಂಗ್ ವಾಟರ್ ಅಂತ ತಕೊಳ್ಳಿ. ಸೊ ವಿ ಹ್ಯಾವ್ ಟರ್ನ್ಡ್ ಆನ್ ದಿಸ್ ಟ್ಯಾಪ್, ಇನ್ಲೆಟ್ ಟ್ಯಾಪ್ ಅಂಡ್ ಔಟ್ ಗೋಯಿಂಗ್ ಗೇಟ್ ವಾಲ್ ಅಟ್ ದ ಸೇಮ್ ಟೈಮ್, ಸೈಮಲ್ಟೇನಿಯಸ್ಲಿ ನಾವು ಓಪನ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. ಆವಾಗ ಇಲ್ಲಿ ವಾಟರ್ ಲೆವೆಲ್ ಅಲ್ಲಿ ಏನಾದ್ರೂ ಚೇಂಜಸ್ ಕಾಣುತ್ತಾ ನಿಮ್ಗೆ? ಈಸ್ ದೇರ್ ಎನಿ ಚೇಂಜ್ ಇನ್ ವಾಟರ್ ಲೆವೆಲ್? ಸೊ ಈ ಮಾರ್ಕಿಗೆ ವಾಟರ್ ಲೆವೆಲ್ ಇದೆ ಅಂದ್ರೆ, ಈಸ್ ದೇರ್ ಎನಿ ಚೇಂಜ್ ಇನ್ ವಾಟರ್ ಲೆವೆಲ್? ನೋ, ವಾಟರ್ ಲೆವೆಲ್ ಚೇಂಜ್ ಕಾಣಿಸಲ್ಲ ಅಲ್ವಾ? ಹಾಗೆ ವಾಟರ್ ಬರ್ತಾ ಇದೆಯಾ? ಬರ್ತಾ ಇದೆ. ವಾಟರ್ ಹೊರಗಡೆ ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ಕರೆಕ್ಟಾ? ವಾಟರ್ ಈಸ್ ಆಲ್ಸೋ ಇನ್ಕಮಿಂಗ್, ವಾಟರ್ ಆಲ್ಸೋ ಔಟ್ ಗೋಯಿಂಗ್, ಬಟ್ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇನ್ಕಮಿಂಗ್, ಈಕ್ವಲ್ ಅಮೌಂಟ್ ಆಫ್ ವಾಟರ್ ಔಟ್ ಗೋಯಿಂಗ್. ಸೊ ಲೆವೆಲ್ ಏನಿರುತ್ತೆ ಇಲ್ಲಿ, ವಾಟರ್ ಲೆವೆಲ್ ಟ್ಯಾಂಕ್ ಅಲ್ಲಿ ಏನಿರುತ್ತೆ, ಸೇಮ್ ಇರುತ್ತೆ. ದಟ್ ಮೀನ್ಸ್ ಇಲ್ಲಿ ವಾಟರ್ ಲೆವೆಲ್ ಏನಾಯ್ತು, ಇಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಆಯ್ತು. ದೇರ್ ಇಸ್ ನೋ ಚೇಂಜ್ ಇನ್ ದ ವಾಟರ್ ಲೆವೆಲ್ ಅಲ್ವಾ? ಬಟ್ ವಾಟರ್ ಈಸ್ ಇನ್ಕಮಿಂಗ್ ಆಸ್ ವೆಲ್ ಆಸ್ ವಾಟರ್ ಈಸ್ ಔಟ್ ಗೋಯಿಂಗ್ ಅಟ್ ದ ಸೇಮ್ ರೇಟ್ ಆರ್ ಅಟ್ ದ ಸೇಮ್ ಕ್ವಾಂಟಿಟಿ. ಸೊ ಇಲ್ಲಿ ನಾವು ವಾಟರ್ ಲೆವೆಲ್ ಅನ್ನ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬಹುದು ಅಲ್ವಾ? ಬಿಕಾಸ್ ಇನ್ಕಮಿಂಗ್ ವಾಟರ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ವಾಟರ್ ಅಲ್ವಾ? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಇಕ್ವಿಲಿಬ್ರಿಯಂ. ಇದೇ ತರ ನಾವು ಒಂದು ಕೆಮಿಸ್ಟ್ರಿಯಲ್ಲಿ ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ತಕೊಂಡ್ರೆ ಎರಡ್ ತರ ಕೆಮಿಕಲ್ ರಿಯಾಕ್ಷನ್ ಇರುತ್ತಲ್ವಾ? ಒಂದು ರಿವರ್ಸಿಬಲ್ ರಿಯಾಕ್ಷನ್, ಮತ್ತೊಂದು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಬರುತ್ತೆ. ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಬರುತ್ತೆ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ, ಒಂದು ಇಕ್ವೇಶನ್ ಅನ್ನ ತಕೊಳ್ಳಿ, ಕೆಮಿಕಲ್ ರಿಯಾಕ್ಷನ್ ಅನ್ನ. ಸೊ ಎ ಅನ್ನೋ ರಿಯಾಕ್ಟೆಂಟ್ ಏನ್ ಮಾಡ್ತಿದೆ, ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ. ಕನ್ಸಿಡರ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟೆಂಟ್ ಎ ಗಿವ್ಸ್ ರೈಸ್ ಟು ಪ್ರಾಡಕ್ಟ್. ಓಕೆ, ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎ ಕನ್ಸ್ಯೂಮ್ ಆಗಿ ಪ್ರಾಡಕ್ಟು ಬರ್ತಾ ಇರುತ್ತೆ, ಅಂದ್ರೆ ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗಿ ಪ್ರಾಡಕ್ಟು ಬರ್ತಾ ಇರುತ್ತೆ. ಈ ಪ್ರಾಡಕ್ಟ್ ಫಾರ್ಮ್ ಆಗಿದ್ದು
ಮತ್ತೆ ತಿರ್ಗಾ ರಿಯಾಕ್ಟೆಂಟ್ ಆಗು ಕನ್ವರ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ರಿಯಾಕ್ಟೆಂಟ್ ಆಲ್ಸೋ. ಎರಡೂ ಕಡೆ ರಿಯಾಕ್ಷನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅಂತಹ ರಿಯಾಕ್ಷನ್ ಅನ್ನ ನಾವು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೇವೆ. ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಎ ಗೆಟ್ ಕನ್ವರ್ಟೆಡ್ ಇಂಟು ಬಿ ಅಂತ ಇಟ್ಕೊಳ್ಳಿ. ಓಕೆ, ಕನ್ಸಿಡರ್ ಅ ಕೆಮಿಕಲ್ ರಿಯಾಕ್ಷನ್ ಎ ಗೆಟ್ ಕನ್ವರ್ಟೆಡ್ ಇಂಟು ಬಿ. ಸೊ ಇಲ್ಲಿ ಏನಾಗಲ್ಲ, ಬಿ ಗೆಟ್ ಕನ್ವರ್ಟೆಡ್ ಇಂಟು ಎ ಆಗಲ್ಲ. ಓಕೆ, ಸೊ ಒಂದ್ಸಲ ಎ ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ ಆಯ್ತು ಅಂದ್ರೆ ಮತ್ತೆ ಪ್ರಾಡಕ್ಟ್ ತಿರ್ಗಾ ಏನಾಗಲ್ಲ, ರಿಯಾಕ್ಟೆಂಟ್ ಆಗಲ್ಲ. ಅಂತಹ ರಿಯಾಕ್ಷನ್ಸ್ ಅನ್ನ ನಾವು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಇಕ್ವಿಲಿಬ್ರಿಯಂ ಅನ್ನೋ ಕಾನ್ಸೆಪ್ಟ್ ಬರಲ್ಲ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ಇಕ್ವಿಲಿಬ್ರಿಯಂ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು ಆಗಿದ್ರೆ? ಸೊ ಕೆಮಿಸ್ಟ್ರಿದಲ್ಲಿ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು? ಕೆಮಿಕಲ್ ಇಕ್ವಿಲಿಬ್ರಿಯಂ ಸೊ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು? ಸೊ ಒಂದು ರಿಯಾಕ್ಟೆಂಟ್ ಇರುತ್ತೆ, ಅದು ಪ್ರಾಡಕ್ಟ್ ಆಗ್ತಾ ಇರುತ್ತೆ, ಪ್ರಾಡಕ್ಟ್ ಮತ್ತೆ ವಾಪಸ್ ರಿವರ್ಟ್ ಬ್ಯಾಕ್ ಟು ರಿಯಾಕ್ಟೆಂಟ್ಸ್. ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗ್ತಾ ಇರುತ್ತೆ, ಪ್ರಾಡಕ್ಟ್ ಏನಾಗ್ತಾ ಇರುತ್ತೆ, ತಿರ್ಗಾ ರಿಯಾಕ್ಟೆಂಟ್ ಆಗ್ತಾ ಇರುತ್ತೆ. ಇಂತಹ ರಿಯಾಕ್ಷನ್ ಅನ್ನ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗೋದನ್ನ ಫಾರ್ವರ್ಡ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಇದು, ಸೊ ಇಲ್ಲಿ ಆರೋ ಹೆಡ್ ಅನ್ನ ನೋಡಿ, ಹಾಫ್ ಹೆಡೆಡ್ ಆರೋ ಇಂದ ಡಿನೋಟ್ ಮಾಡ್ತೇವೆ. ಸೊ ಈ ರೀತಿ ಇದ್ರೆ ಇಲ್ಲಿ ನೋಡಿ, ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಕೆಳಗಿಂದು ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಆಯ್ತಾ? ಸೊ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸಾರಿ, ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೆ ಏನು? ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೆ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಆಗ್ತಾ ಇರುತ್ತೆ. ರಿಯಾಕ್ಟೆಂಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್. ಸಚ್ ಅ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಫಾರ್ವರ್ಡ್ ರಿಯಾಕ್ಷನ್. ಅದೇ ರೀತಿ ಬ್ಯಾಕ್ವರ್ಡ್ ರಿಯಾಕ್ಷನ್ಸ್ ಅಂದ್ರೆ ಏನು? ಪ್ರಾಡಕ್ಟ್ ಇದ್ದಿದ್ದು ತಿರ್ಗಾ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ, ಅದನ್ನ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ಸೊ ನೀವು ಲಾ ಆಫ್ ಮಾಸ್ ಆಕ್ಷನ್ ಅನ್ನ ಅಪ್ಲೈ ಮಾಡಿದ್ರೆ, ಸೊ ರೇಟ್ ಏನಾಗಿರುತ್ತೆ ಹೇಳಿ? ರೇಟ್ ಅನ್ನ ಯಾವ ರೀತಿ ಬರಿಬಹುದು? ರೇಟ್ is equal to rate is directly proportional to molar concentration of reactant ಅಂತ ಹೇಳ್ತೇವೆ ಇಲ್ವಾ? ಇದು ಲಾ ಆಫ್ ಮಾಸ್ ಆಕ್ಷನ್ ಇದೆ. ಸೊ ಫಾರ್ವರ್ಡ್ ರಿಯಾಕ್ಷನ್ ಗೆ ಬಂದಾಗ, ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂತ ತಕೊಳ್ಳಿ. ಆರ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್. ಅದೇ ರೀತಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನ ತಕೊಳ್ಳಿ, ಆರ್ ಬಿ ಅಂತ ತಕೊಳ್ತೀನಿ. ಸೊ ಬ್ಯಾಕ್ವರ್ಡ್ ರಿಯಾಕ್ಷನ್ ಗೆ ರಿಯಾಕ್ಟೆಂಟ್ ಯಾವ್ದಾಯ್ತು? ಪಿ ಆಯ್ತು ಅಲ್ವಾ? ಸೊ ಆರ್ ಬಿ ಅಂದ್ರೆ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪಿ. ಓಕೆ, ಸೊ ಇದೇನು ಬೇಸಿಕ್ ಒಂದು ಇಕ್ವೇಶನ್. ಆಯ್ತಾ? ಸೊ ಈಗ ರೇಟ್ ಅಂದ್ರೆ ಈ ರೀತಿ ಬರಿಬಹುದು ಅಲ್ವಾ? ಅದನ್ನ ಅಪ್ಲೈ ಮಾಡಿದ್ರೆ ಈ ರೀತಿ ನಾವು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅನ್ನ ಈ ರೀತಿ ಬರಿಬಹುದು, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನ ಈ ರೀತಿ ಬರಿಬಹುದು. ಸೊ ಕೆಮಿಕಲ್ ಇಕ್ವಿಲಿಬ್ರಿಯಂ ಆದಾಗ ಅಥವಾ ಇಕ್ವೇಶನ್ ಅಥವಾ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ರೀಚ್ ಆದಾಗ ಏನಾಗತ್ತೆ ಅಂದ್ರೆ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗತ್ತೆ. ಓಕೆ, ಅಟ್ ದ ಇಕ್ವಿಲಿಬ್ರಿಯಂ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಅಂದ್ರೆ ಎಷ್ಟು ಸ್ಪೀಡ್ ಆಗಿ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದ್ಯೋ ಅಷ್ಟೇ ಸ್ಪೀಡ್ ಅಲ್ಲಿ ಪ್ರಾಡಕ್ಟ್ ತಿರ್ಗಾ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಸ್ಪೀಡ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಆರ್ ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಅಂತ ಕರಿತೇವೆ ಇಂತಹ ರಿಯಾಕ್ಷನ್ಸ್ ಅನ್ನ. ಓಕೆ, ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅಂದ್ರೆ ಏನು? ಇದರಿಂದನೇ ಬರೋದು. ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅಂದ್ರೆ ಇಲ್ಲಿ ನೋಡಿ, ಆರ್ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್, ಆರ್ ಇದನ್ನ ನಾವು ಪ್ರೊಪೋರ್ಷನಾಲಿಟಿ ಸೈನ್ ತೆಗಿಬೇಕು ಅಂದ್ರೆ ಆರ್ ಎಫ್ ಅನ್ನ ಯಾವ ರೀತಿ ಬರಿಬಹುದು, ಆರ್ ಎಫ್ ಇಸ್ ಈಕ್ವಲ್ ಟು ಒಂದು ಕೆ ಅಂತ ತಕೊಳ್ಳೋಣ, K1 ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್ ಅಂತ ಬರಿಬಹುದು. ಅದೇ ರೀತಿ ಆರ್ ಬಿ ಯಾವ ರೀತಿ ಬರಿಬಹುದು, ಇದನ್ನ K2 ಅಂತ ಬರೆದು ಇಟ್ ಈಸ್ ಅ ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟ್ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್ ಅಂತ ಬರಿಬಹುದು. ಸೊ ಇದು ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡಿದಾಗ. ಸೊ ಇಕ್ವಿಲಿಬ್ರಿಯಂ ಅಲ್ಲಿ ಏನಾಗುತ್ತೆ, ಅಟ್ ಇಕ್ವಿಲಿಬ್ರಿಯಂ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗತ್ತೆ ಅಲ್ವಾ. ದಟ್ ಮೀನ್ಸ್ ಆರ್ ಎಫ್ ಈಕ್ವಲ್ ಟು, ಇಲ್ಲಿ ಬರೀತೀನಿ ನೋಡಿ, ಆರ್ ಎಫ್ ಈಕ್ವಲ್ ಟು ಆರ್ ಬಿ ಆಗತ್ತೆ ಅಲ್ವಾ. ಸೊ ಆರ್ ಎಫ್ ಅಂದ್ರೆ ಏನು ಆಗಿದ್ರೆ ಇಲ್ಲಿ, ದಟ್ ಈಸ್ K1 ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಈಕ್ವಲ್ ಟು K2 ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪಿ ಅಂತ ಆಗತ್ತೆ ಅಲ್ವಾ. ಸೊ ಇದನ್ನೇ ನೀವು ಮಾಡಿಫೈಡ್ ಮಾಡಿದ್ರೆ ಯಾವ ರೀತಿ ಬರಿಬಹುದು, ಆರ್ ಎಫ್ ಮತ್ತೆ ಆರ್ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಲ್ವಾ. ಸೊ ಇದನ್ನ K1 by K2 is equal to molar concentration of product divided by molar concentration of reactant ಅಂತ ಬರಿಬಹುದು ಅಲ್ವಾ. ಸೊ ಇದನ್ನೇ ನಾನು K1 by K2 ಅಗೇನ್ ಕಾನ್ಸ್ಟಂಟ್, ಇದನ್ನ ನಾನು KC ಅಂತ ಬರಿತೀನಿ. ಇಟ್ ಈಸ್ ಈಕ್ವಲ್ ಟು molar concentration of the product divided by, it Kc can be written as molar concentration of the product divided by molar concentration of the reactant. For a reaction, reactant give rise to product. So ಈ ರೀತಿ ಒಂದು ಕೆಮಿಕಲ್ ರಿಯಾಕ್ಷನ್ ಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ Kc ಅನ್ನ ಯಾವ ರೀತಿ ಬರಿಬಹುದು, ಇಟ್ ಈಸ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟಂಟ್ ಅಂತ ಬರಿಬಹುದು ಇಫ್ ದೇರ್ ಇಸ್ ಅ ಸಿಂಗಲ್ ಪ್ರಾಡಕ್ಟ್ ಅಂಡ್ ಸಿಂಗಲ್ ರಿಯಾಕ್ಟಂಟ್. ಸೊ ಈ ಒಂದು ಇಕ್ವೇಶನ್ ಗೆ ಸಂಬಂಧಪಟ್ಟಂತೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅನ್ನ ಈ ರೀತಿ ಬರಿಬಹುದು ಆಯ್ತಾ. ಅದೇ ನೀವು ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್, ಸೊ ಅಪ್ಲೈ ದ ಸೇಮ್ ನಾಲೆಜ್ ಟು ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಓಕೆ, ಯಾವುದು ಇದು, ಒಂದು ಜನರಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ. ಎ ಮೋಲ್ಸ್ ಆಫ್ ಎ ಪ್ಲಸ್ ಬಿ ಮೋಲ್ಸ್ ಆಫ್ ಬಿ ವಿಲ್ ಗಿವ್ ಯು ಸಿ ಮೋಲ್ಸ್ ಆಫ್ ಸಿ ಪ್ಲಸ್ ಡಿ ಮೋಲ್ಸ್ ಆಫ್ ಡಿ ಅಂತ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಸೊ ಇವಾಗ Kc ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅನ್ನ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟನ್ಸ್. ಇದು ರಿಯಾಕ್ಟನ್ಸ್ ಇದೆರಡು, ಎ ಮತ್ತೆ ಬಿ ಅನ್ನೋದು ರಿಯಾಕ್ಟನ್ಸ್, ಮತ್ತೆ ದಿಸ್ ಸಿ ಮತ್ತೆ ಡಿ ಅಂದ್ರೆ ಪ್ರಾಡಕ್ಟ್ಸ್. ಅದಕ್ಕೆ ಯಾವ ರೀತಿ ಬರಿಬಹುದು, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟನ್ಸ್. ಸೊ ಇಲ್ಲಿ ಪವರ್ ಸಿ ಮತ್ತೆ ಡಿ, ಎ ಮತ್ತೆ ಬಿ ಅಂತ ಇದೆಯಲ್ಲ, ಇದೇನು ಇಂಡಿಕೇಟ್ ಮಾಡುತ್ತೆ, ದಿಸ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಮೋಲ್ಸ್. ಓಕೆ, ಸೊ ನಂಬರ್ ಆಫ್ ಮೋಲ್ಸ್ ಅನ್ನ ನೀವು ಕರೆಸ್ಪಾಂಡಿಂಗ್ ಪವರ್ ಆಗಿ ಅಥವಾ ಎಕ್ಸ್ಪೋನೆಂಟ್ ಆಗಿ ತಕೋಬೇಕು. ಓಕೆ, ಕರೆಸ್ಪಾಂಡಿಂಗ್ ಪವರ್ ಆಗಿ ರೇಸ್ ಮಾಡಬೇಕು. ಸೊ ಎ ಮೋಲ್ಸ್ ಆಫ್ ಎ ಅಂತ ಬರೆಯೋದಾದ್ರೆ ಹೇಗ್ ಬರಿತೀವಿ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಎ ಟು ದ ಪವರ್ ಎ ಅಂತ ಬರಿತೀವಿ. ಬಿ ಮೋಲ್ಸ್ ಆಫ್ ಬಿ ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಬಿ ಟು ದ ಪವರ್ ಬಿ. ಅದೇ ಸಿ ಮತ್ತೆ ಡಿ ಗೂ ಕೂಡ ಇದೇ ರೀತಿ ಬರಿಬಹುದು. ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅನ್ನ ಜನರಲ್ ಆಗಿ ಈ ರೀತಿ ಬರಿತೀವಿ. ಸೊ ಇದನ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಇದ್ದೇವೆ. ಓಕೆ, ಸೊ ಈಗ ಮೋಲಾರ್ ಕಾನ್ಸಂಟ್ರೇಷನ್ ಅನ್ನ ನಾವು ಯಾವಾಗ ತಕೋಬಹುದು, ವೆನ್ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ ಲಿಕ್ವಿಡ್ ಸ್ಟೇಟ್ ಆರ್ ಸಾಲಿಡ್ ಸ್ಟೇಟ್. ಒಂದು ರಿಯಾಕ್ಷನ್ ಲಿಕ್ವಿಡ್ ಸ್ಟೇಟ್ ಅಥವಾ ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ನಾವು ಮೋಲಾರ್ ಕಾನ್ಸಂಟ್ರೇಷನ್ ಅನ್ನ ತಗೊಳ್ತೇವೆ. ಅದೇ ರಿಯಾಕ್ಷನ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇದ್ರೆ, ಓಕೆ, ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇದ್ರೆ, ಅಂದ್ರೆ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಗ್ಯಾಸಸ್ ಆಗಿದ್ರೆ ಆವಾಗ ನಾವು ಕಾನ್ಸಂಟ್ರೇಷನ್ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಅನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ. ಆಗ ನಾವು ಕರೆಸ್ಪಾಂಡಿಂಗ್ ಪಾರ್ಷಿಯಲ್ ಪ್ರೆಷರ್ ಅನ್ನ ತಗೊಳ್ತೀವಿ. ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ಪರ್ಟಿಕ್ಯುಲರ್ ಗ್ಯಾಸಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅಂದ್ರೆ ರಿಯಾಕ್ಟೆಂಟ್ ಎ ಅಂದ್ರೆ ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ, ಮತ್ತೆ ಬಿ ಅನ್ನೋದು ಗ್ಯಾಸ್ ಆಗಿದೆ, ಸಿ ಅನ್ನೋದು ಗ್ಯಾಸ್ ಆಗಿದೆ, ಡಿ ಅನ್ನೋದು ಗ್ಯಾಸ್ ಆಗಿದೆ ಅಂತ ಇಟ್ಕೊಳ್ಳಿ.
ಆಗ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KP ಅನ್ನ ಯಾವ ರೀತಿ ಬರೀಬಹುದು? ಇಟ್ ಈಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಸಿ, ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಅಥವಾ ಪ್ರೆಷರ್ ಎಕ್ಸರ್ಟೆಡ್ ಬೈ ಗ್ಯಾಸ್ ಸಿ into pressure exerted by gas D divided by pressure exerted by gas A and pressure exerted by gas B. ಅಂದ್ರೆ partial pressure of the gases. ಅಂದ್ರೆ partial PC ಅಂದ್ರೆ partial pressure of gas C, PD ಅಂದ್ರೆ partial pressure of D, PA ಅಂದ್ರೆ partial pressure of A, PB ಅಂದ್ರೆ partial pressure of B. ಓಕೆ, ಇಲ್ಲಿ C D A B ಅಂದ್ರೆ ಏನು? ಮೋಲಾರ್ ಕಾನ್ಸಂಟ್ರೇಷನ್ ಅಥವಾ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಂತ ಕರಿತೇವೆ ಇವನ್ನ. ಎ ಬಿ ಸಿ ಡಿ ಅಂದ್ರೆ ಸ್ಟೋಯಿಕಿಯೋಮೆಟ್ರಿಕ್ ಕೋಎಫಿಷಿಯಂಟ್, ಅದನ್ನ ನಾವು ಪವರ್ ಆಗಿ ತಗೋಬೇಕು. ಸೊ ಇದು ನೀವು ಅಪ್ಲೈ ಮಾಡಕ್ಕೆ ಬರಬೇಕು. ದಿಸ್ ಈಸ್ ದ ಬೇಸಿಕ್. ಓಕೆ, ಸೊ ರಿಯಾಕ್ಷನ್ ಕೋಶಂಟ್ ಅಂದ್ರೆ ಏನು? ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಕೆ ಅನ್ನ ನಾವು ಅಥವಾ KC ಅನ್ನ ನಾವು ಏನು ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ರೀಚ್ ಆದಾಗಷ್ಟೇ ಕನ್ಸಿಡರ್ ಮಾಡ್ತೀವಿ. ದಟ್ ಮೀನ್ಸ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆದಾಗ ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇಫ್ ಇನ್ ಅ ರಿವರ್ಸಿಬಲ್ ರಿಯಾಕ್ಷನ್, ಒಂದು ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ನಾಟ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ಅಂತಹ ಟೈಮ್ ಅಲ್ಲಿ ನಾವು ರಿಯಾಕ್ಷನ್ ಕೋಶಂಟ್ ಅಂತ ಕರಿತೀವಿ. ಓಕೆ, ಬೋತ್ ಆರ್ ಸೇಮ್. ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಮತ್ತೆ ರಿಯಾಕ್ಷನ್ ಕೋಶಂಟ್ ಎರಡರದ್ದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಸೇಮ್ ಇದೆ. ಡಿಫ್ರೆನ್ಸ್ ಏನಿದೆ? ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅನ್ನ ನಾವು ಇಕ್ವಿಲಿಬ್ರಿಯಂ ಅಲ್ಲಿ ಕನ್ಸಿಡರ್ ಮಾಡ್ತೀವಿ, ರಿಯಾಕ್ಷನ್ ಕೋಶಂಟ್ ಅನ್ನ ನಾವು ನಾನ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ರಿಟರ್ನ್ ಲೈಕ್ ದಿಸ್. ಸೊ ಇದು ನೋಡಿ, ರಿಯಾಕ್ಷನ್ ಕೋಶಂಟ್ ಮತ್ತೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಯಾವ ರೀತಿ ಇರುತ್ತೆ ಅಂತ. ವೆನ್ ರಿಯಾಕ್ಷನ್ ಕೋಶಂಟ್ ಈಕ್ವಲ್ ಟು ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅಂದ್ರೆ ಅರ್ಥ ಏನು? ರಿಯಾಕ್ಷನ್ ಈಸ್ ಇನ್ ಇಕ್ವಿಲಿಬ್ರಿಯಂ ಕಂಡೀಷನ್, ಅಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು. ರೇಟ್ ಅಂದ್ರೆ ಸ್ಪೀಡ್ ಅಂತ ಅರ್ಥ ಇಲ್ಲಿ, ಆಯ್ತಾ? ಆಮೇಲೆ QC ಈಸ್ ಲೆಸ್ ದನ್ KC ಅಂದ್ರೆ ರಿಯಾಕ್ಷನ್ ಕೋಶಂಟ್ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಗಿಂತ ಕಡಿಮೆ ಇದೆ ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗತ್ತೆ ಅಂತ. ಅಂದ್ರೆ ಅರ್ಥ ಏನು? ಕಡಿಮೆ ರಿಯಾಕ್ಟನ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ರಿಯಾಕ್ಷನ್ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಕಡಿಮೆ ರಿಯಾಕ್ಟನ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಫಾರ್ವರ್ಡ್ ರಿಯಾಕ್ಷನ್ ಅಂತ ಟೈಮ್ ಅಲ್ಲಿ ಫೇವರ್ ಆಗಿರುತ್ತೆ. ಓಕೆ, ಸಪೋಸ್ ರಿಯಾಕ್ಷನ್ ಕೋಶಂಟ್ ಟು ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಗಿಂತ ಜಾಸ್ತಿ ಇದೆ ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗಿರುತ್ತೆ. ಓಕೆ, ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಗ್ಬೇಕು. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಆಮೇಲೆ ಸೊ ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್ ಇಲ್ಲಿ ನೋಡಿ, ಸೇಮ್ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಆಮೇಲೆ ಓಸ್ಟ್ವಾಲ್ಡ್ ಡೈಲ್ಯೂಷನ್ ಲಾ ಏನನ್ನ ಹೇಳುತ್ತೆ ಅಂತ ನೋಡುವ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಇಲೆಕ್ಟ್ರೋಲೈಟ್. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಇಲೆಕ್ಟ್ರೋಲೈಟ್ ಇದೆ ಅಂತ ಇಟ್ಕೊಳ್ಳಿ, CH3COOH. ಇಟ್ ಈಸ್ ಅ ವೀಕ್ ಇಲೆಕ್ಟ್ರೋಲೈಟ್, ಆಯ್ತಾ? ಸೊ ಇದನ್ನ ನಾವು 10 ಮೋಲ್ಸ್ ತಗೊಂಡಿದ್ದೇವೆ, ಬಟ್ ಇದು ಅಯೋನೈಸ್ ಆಗಿದ್ದೆಷ್ಟು? ಸೊ ಇಟ್ ಅಯೋನೈಸಸ್ ಆಸ್ 2 moles of CH3COO minus plus 2 moles of H plus. So out of 10, 2 moles get converted into product. So total ನಾವು ಎಷ್ಟು ತಗೊಂಡಿದ್ದೀವಿ? ಸ್ಟಾರ್ಟಿಗೆ 10 ಅಂತ ತಗೊಂಡಿದ್ದೀವಿ ಅಲ್ವಾ? ಟೋಟಲ್ at the beginning we have taken, just a minute, 10 moles we have taken. Out of 10 moles of CH3COOH, only 2 moles of CH3COOH get ionized ಅಥವಾ ಸ್ಪ್ಲಿಟ್ ಆಯ್ತು ಅಂತ ಇಲ್ಲಿ ರಿಯಾಕ್ಷನ್ ಅಲ್ಲಿ ಕಂಡು ಬರುತ್ತೆ. ಸೊ ತಗೊಂಡಿದ್ದೆಷ್ಟು? 10 moles, ಬಟ್ ಸ್ಪ್ಲಿಟ್ ಆಗಿದ್ದೆಷ್ಟು? 2 moles. ಸೊ ಆಲ್ಫಾ ಏನಾಯ್ತು? 2/10 ಅಂತ ಆಯ್ತು, ಅಥವಾ 1/5 ಅಂತ ಆಯ್ತು. ಇಟ್ ಈಸ್ ಅ ಫ್ರಾಕ್ಷನ್ ಆಫ್ ಅಮೌಂಟ್ ಆಫ್ molecules get converted into products ಅಂತ ಹೇಳ್ಬೋದು. ಅದನ್ನ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೇವೆ. ಇಟ್ ಇಸ್ ಅ ಫ್ರಾಕ್ಷನ್. ಸೊ ಇದನ್ನ ಯಾವ ರೀತಿ ಬರಿಬಹುದು? ಆಲ್ಫಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ K/C ಅಂತ ಹೇಳ್ಬೋದು. K ಅಂದ್ರೆ ಇಲ್ಲಿ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್, CN ಅಂದ್ರೆ
ಸಿ ಅಂದ್ರೆ ಕಾನ್ಸಂಟ್ರೇಷನ್ ಆಗಿರುತ್ತೆ. ಓಕೆ, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅನ್ನ KW ಅಂತ ಹೇಳ್ತೇವೆ. ಸೊ ಇದನ್ನ ಡೀಟೇಲ್ ಆಗಿ ನಾವು ಥಿಯರಿ ಇದ್ರ ಮೇಲೆ ನೋಡ್ತಾ ಇದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಜಸ್ಟ್ ಲುಕ್ ಎಟ್ ದ ಫಾರ್ಮುಲಾ, ಒಂದ್ಸಲ ಫಾರ್ಮುಲಾನ ಗ್ಲಾನ್ಸ್ ಮಾಡೋಣ ಆಯ್ತಾ. ಸೊ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅನ್ನ ಯಾವ ರೀತಿ ಬರಿಬಹುದು? ವಾಟರ್ ಅಯೋನೈಸ್ ಯಾವ ರೀತಿ ಆಗುತ್ತೆ? H2O ಗೆಟ್ ಅಯೋನೈಸ್ಡ್ ಆಸ್ H ಪ್ಲಸ್ ಪ್ಲಸ್ OH ಮೈನಸ್, ಅಥವಾ ಇನ್ನೊಂದು ರೀತಿಯಲ್ಲಿ ಬರಿಬಹುದು H2O ಅಯೋನೈಸ್ ಆಗಿ H3O ಪ್ಲಸ್ ಹೈಡ್ರೋನಿಯಂ ಅಯಾನ್ ಪ್ಲಸ್ ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳ್ತೇವೆ, OH ಮೈನಸ್. ಸೊ H3O ಪ್ಲಸ್ ಅನ್ನ ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೇವೆ, OH ಮೈನಸ್ ಅನ್ನ ಹೈಡ್ರಾಕ್ಸೈಡ್ ಅಯಾನ್ ಅಂತ ಹೇಳ್ತೇವೆ. ಸೊ ವಾಟರ್ ಈ ರೀತಿ ಅಯೋನೈಸ್ ಆಗುತ್ತೆ. ಓಕೆ, ಅಯೋನೈಸೇಷನ್ ಅಂದ್ರೆ ಸ್ಪ್ಲಿಟ್ಟಿಂಗ್ ಆಗೋದು, ಓಕೆ, ಅಯಾನ್ಸ್ ಆಗಿ ಕನ್ವರ್ಟ್ ಆಗೋದು ಅಥವಾ ಡಿಸೋಸಿಯೇಷನ್ ಆಗೋದು ಅಂತಾನು ಹೇಳ್ತೇವೆ. ಓಕೆ, ಸೊ ಅಯಾನಿಕ್ ಪ್ರಾಡಕ್ಟ್ ಯಾವ ರೀತಿ ಬರಿಬಹುದು? KW ಇಸ್ ಈಕ್ವಲ್ ಟು H3O ಪ್ಲಸ್ ಇಂಟು OH ಮೈನಸ್ ಅಂತ ಬರಿತೇವೆ. ಇಟ್ ಈಸ್ ಈಕ್ವಲ್ ಟು 10 to the power minus 14 at 298 Kelvin. So ಇದು ನೆನಪಿಟ್ಕೋಬೇಕು. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ is always constant. It is 10 to the power minus 14 at 298 Kelvin. ಓಕೆ, ಆಮೇಲೆ ಇಲ್ಲಿ ನೋಡಿ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಗೆ ಮತ್ತೆ ಇಲ್ಲಿ ನೋಡಿ ರಿಲೇಶನ್ಶಿಪ್ ಬಿಟ್ವೀನ್ KP ಅಂಡ್ KC ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ಇಲ್ಲಿ ನೋಡಿ KP ಅಂದ್ರೆ ಗ್ಯಾಸ್ಗೆ ರಿಲೇಟೆಡ್. ಇಲ್ಲಿ ನೋಡಿ KP is equal to KC into RT to the power delta Mg. delta Mg ಅಂದ್ರೆ ಏನು? ಚೇಂಜ್ ಇನ್ ದ ನಂಬರ್ ಆಫ್ moles of product minus change in the number of reactants. ಓಕೆ, KP ಅಂದ್ರೆ ಇಲ್ಲಿ ನೋಡಿ when reactants and products are in gaseous state, ಅಂತಹ ಟೈಮ್ ಅಲ್ಲಿ ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅನ್ನ ಈ ರೀತಿ ತಗೊಳ್ತೀವಿ. ಓಕೆ, ಪಾರ್ಷಿಯಲ್ ಪ್ರೆಷರ್ ಅಲ್ಲಿ ತಗೊಳ್ತೀವಿ ಅಲ್ವಾ. ಸೊ ಆವಾಗ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಇದೆ. ಇದು ಫಾರ್ ಗ್ಯಾಸ್. KP ಅಂದ್ರೆ ಫಾರ್ ಗ್ಯಾಸ್, ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಫಾರ್ ಗ್ಯಾಸ್. KC ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಫಾರ್ ಲಿಕ್ವಿಡ್ಸ್ ಆರ್ ಸಾಲಿಡ್ಸ್. ಓಕೆ, ಸೊ ಅದಕ್ಕೆ ರಿಲೇಷನ್ ಏನು? KP is equal to KC into RT to the power delta Mg. delta Mg ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟಂಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ is equal to delta Mg. ಓಕೆ, ಅರ್ಥ ಆಯ್ತಾ? ಓಕೆ, ಸೊ ಇದೆಲ್ಲ ನೀವು ಫಾರ್ಮುಲಾನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಡೆಲ್ಟಾ Mg ಅಂದ್ರೆ ಇಲ್ಲಿ ಬರ್ದಿದ್ದಾರೆ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಇನ್ ಗೇಷಿಯಸ್ ಸ್ಟೇಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟಂಟ್ಸ್. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಡಿಪೆಂಡ್ಸ್ ಆನ್ ವಿಚ್. ಇಲ್ಲಿ ನೋಡಿ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಜನರಲ್ ಇಕ್ವೇಶನ್ ಈ ರೀತಿ A moles of A plus B moles of B will give you C moles of C plus D moles of D. ಸೊ ಇದಕ್ಕೆ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ K ಅಂತ ಕೊಟ್ಟಿದ್ದಾರೆ. ಓಕೆ, ಸಪೋಸ್ ಈ ರಿಯಾಕ್ಷನ್ ಅನ್ನ ಉಲ್ಟಾ ಬರ್ದ್ವಿ. ಓಕೆ, ಉಲ್ಟಾ ಬರ್ದ್ವಿ. ಸೊ ಈ ರಿಯಾಕ್ಷನ್ ಅನ್ನೇ ನಾವೇನ್ ಮಾಡಿದ್ವಿ? ಉಲ್ಟಾ ಬರ್ದ್ವಿ. ಓಕೆ, ರಿವರ್ಸ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಯಾವ ರೀತಿ ಬರಿಬಹುದು? K1 ನ್ಯೂ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಗೆ ಮತ್ತೆ ಓಲ್ಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ಇಟ್ ಈಸ್ ನ್ಯೂ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್, ಇಟ್ ಈಸ್ ಓಲ್ಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಗೆ ರಿಲೇಷನ್ ಏನು? ನ್ಯೂ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ K1 is equal to 1/K. ಸೊ ರಿಯಾಕ್ಷನ್ ಅನ್ನ ಉಲ್ಟಾ ಮಾಡಿದ್ರೆ. ಓಕೆ, ಸಪೋಸ್ ಈ ರಿಯಾಕ್ಷನ್ ಅನ್ನ ಇಕ್ವೇಶನ್ ನಂಬರ್ 1 ಅನ್ನೇ ಇಟ್ಕೊಳ್ಳಿ, n ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆವಾಗ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಕೂಡ ಚೇಂಜ್ ಆಗತ್ತೆ ಅಲ್ವಾ. ಅದನ್ನ ನಾವು K2 ಅಂತ ತಕೊಂಡ್ರೆ K2 ಗೆ ಮತ್ತೆ K ಗೆ ಯಾವ ರೀತಿ ರಿಲೇಷನ್ ಇರುತ್ತೆ? K2 is equal to K to the power n. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 2 ದಿಂದ ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ. ನ್ಯೂ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಏನಾಗುತ್ತೆ? K2 is equal to K to the power 2. ಓಕೆ, K ಸ್ಕ್ವೇರ್ ಅಂತ ಆಗತ್ತೆ. ಇದನ್ನ ನಿಮ್ಗೆ ಅಪ್ಲೈ ಮಾಡಕ್ಕೆ ಬರ್ಬೇಕು. ಸಪೋಸ್ ನಾನು ಏನ್ ಮಾಡಿದೆ, ನೆಕ್ಸ್ಟ್ ಇದೆ ಇಲ್ಲಿ 1/n ಇಂದ. ಸೊ ಇಕ್ವೇಶನ್ ನಂಬರ್ 1 ಅನ್ನ ನಾನು 1/n ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ನ್ಯೂ ಇಕ್ವಿಲಿಬ್ರಿಯಂ ಕಾನ್ಸ್ಟಂಟ್ K3 ಏನಾಗುತ್ತೆ?
ಕೆ ಟು ದ ಪವರ್ 1/n ಅಂತ ಆಗತ್ತೆ. ಸೊ ಇಕ್ವೇಶನ್ ಅನ್ನ ಹೋಲ್ ಇಕ್ವೇಶನ್ ಇಂದ ನಾವು ಯಾವ ರೀತಿ ಯಾವ ಒಂದು ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದೀವೋ ಅದನ್ನೇ ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಗೆ ಪವರ್ ಆಗಿ ತಗೋಬೇಕು. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಸೊ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್. Just a minute. Just keep reading this. Okay. ಸೊ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಅಂದ್ರೆ ಏನು ಅಂತ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಡೇ ಟು ಡೇ ಲೈಫ್ ಅಲ್ಲಿ ನೀವೆಲ್ಲ ಬಳಸೋ ಎಕ್ಸಾಂಪಲ್ ಇದು. ಓಕೆ, ಜಸ್ಟ್ ಏನು ನೀವು ಸೈಕಲ್ ಅನ್ನ ಬೈಸಿಕಲ್ ಅನ್ನ ರೈಡ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಯು ಆರ್ ರೈಡಿಂಗ್ ಅ ಬೈಸೈಕಲ್. ಓಕೆ, ಎಲ್ರಿಗೂ ಸೈಕಲ್ ಹೊಡಿಯೋಕೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬರ್ದಿದ್ರು ಸೈಕಲ್ ಹೊಡಿಯೋದ್ರ ಬಗ್ಗೆ ಸೈಕಲ್ ಹೊಡಿಯೋದನ್ನ ನೋಡಿರ್ತೀರಿ ಅಂತಾನು ಅನ್ಕೊಂಡಿದೀನಿ. ಓಕೆ, ಯು ಆರ್ ರೈಡಿಂಗ್ ಅ ಬೈಸಿಕಲ್. ಓಕೆ, ಯು ಆರ್ ರೈಡಿಂಗ್ ಅ ಸೈಕಲ್ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೀರಿ, ಸೈಕಲ್ ಹೊಡಿಬೇಕಾದ್ರೆ ಸೈಕಲ್ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಸೈಕಲ್ ಬ್ಯಾಲೆನ್ಸ್ಡ್ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ವೆನ್ ಸೈಕಲ್ just a minute, when a cycle is balanced condition, cycle is in balanced condition, that implies equilibrium ಅಂತ ಇಟ್ಕೊಳ್ಳಿ. ಸೈಕಲ್ ಬ್ಯಾಲೆನ್ಸ್ ಆಗಿದ್ದಾಗ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ ಯು ಆರ್ ರೈಡಿಂಗ್ ಅ ಬೈಸೈಕಲ್, ಯು ಆರ್ ರೈಡಿಂಗ್ ಅ ಸೈಕಲ್, ಯು ಆರ್ ಬ್ಯಾಲೆನ್ಸಿಂಗ್ ಇಟ್, ದಟ್ಸ್ ವೈ ಇಟ್ ಈಸ್ ಮೂವಿಂಗ್ ಫಾರ್ವರ್ಡ್. ಓಕೆ, ಸೈಕಲ್ ಬ್ಯಾಲೆನ್ಸ್ ಇದ್ದು ನೀವು ಪೆಡಲ್ ಅನ್ನ ತುಳಿದಾಗ ಸೈಕಲ್ ಮುಂದೋಗುತ್ತೆ ಅಲ್ವಾ. ಅಂದ್ರೆ ಸೈಕಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ ಅಂತ ಆಯ್ತು. ಅಂದ್ರೆ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಸೈಕಲ್ ಹೇಗಿರುತ್ತೆ, ಸ್ಟ್ರೇಟ್ ಆಗಿ ಇರುತ್ತೆ, ಅಂದ್ರೆ ಇರೆಕ್ಟ್ ಆಗಿ ಇರುತ್ತೆ ಅಲ್ವಾ. ಸಪೋಸ್ ಏನ್ ಮಾಡ್ತಾರೆ, ಬಲಗಡೆ ಫೋರ್ಸ್ ಅಪ್ಲೈ ಆಯ್ತು ಅಂತ ಇಟ್ಕೊಳ್ಳಿ. ಒಂದು ಎಕ್ಸ್ಟರ್ನಲ್ ಫೋರ್ಸ್ ಏನಾಯ್ತು, ಬಲಬದಿಗೆ ಅಪ್ಲೈ ಆಯ್ತು. ಅಥವಾ ಯಾರೋ ಒಂದು ಏನ್ ಮಾಡ್ತಾರೆ, ನಿಮ್ಗೆ ಬಲಗಡೆ ನಿಮ್ಮನ್ನ ತಳ್ತಾರೆ, ಬಲಗಡೆ ಪುಷ್ ಮಾಡ್ತಾರೆ ಸೈಕಲ್ ಅನ್ನ. ಆಗ ಏನ್ ಮಾಡ್ತೀರಿ ನೀವು, ಸೈಕಲ್ ಅನ್ನ ಬ್ಯಾಲೆನ್ಸ್ ಮಾಡೋಕೆ ರೈಟ್ ಸೈಡ್ ಅಂದ್ರೆ ಬಲಗಡೆ ಫೋರ್ಸ್ ಅಪ್ಲೈ ಆಗಿದ್ರೆ ನೀವ್ ಏನ್ ಮಾಡ್ತೀರಿ, ಲೆಫ್ಟ್ ಸೈಡ್ ಏನ್ ಮಾಡ್ತೀರಿ, ಫೋರ್ಸ್ ಅನ್ನ ಅಪ್ಲೈ ಮಾಡಿ ಸೈಕಲ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಿ ಅಲ್ವಾ. ಸಪೋಸ್ ಬಲಗಡೆ ಫೋರ್ಸ್ ಅಪ್ಲೈ ಆಗಿದ್ರೆ ನೀವು ಎಡಗಡೆ ನಿಮ್ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಸೈಕಲ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಿ. ಅದೇ ರೀತಿ ಎಡಗಡೆ ಯಾವ್ದೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಅಂತ ಆಯ್ತು ಅಂತ ಇಟ್ಕೊಳ್ಳಿ, ಯಾರೋ ಎಳೆದ್ರು ಅಂತ ಇಟ್ಕೊಳ್ಳಿ, ಅಥವಾ ಯಾವ್ದೋ ಒಂದ್ ಗಾಡಿ ಬಂದು ಗುದ್ದಿತು, ನೀವು ಬಲಗಡೆ ಬೀಳ್ಲಿಕ್ಕಾದ್ರಿ ಅಂತ ಇಟ್ಕೊಳ್ಳಿ, ಅಥವಾ ಎಡಗಡೆ ಬೀಳ್ಲಿಕ್ಕಾದ್ರಿ ಅಂತ ಇಟ್ಕೊಳ್ಳಿ. ಆಗ ನೀವು ಸೈಕಲ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ, ಬಲಗಡೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀರಿ. ಸೊ ಇದು ಆಟೋಮೆಟಿಕ್ ಆಗಿ ಆಗತ್ತೆ ಅಲ್ವಾ. ಸೊ ಸಿಸ್ಟಮ್ ಇಟ್ ಸೆಲ್ಫ್ ಡಸ್ ಲೈಕ್ ದಿಸ್, ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಮಾಡ್ತೀರಿ ಟು ಅಟೈನ್ ಇಕ್ವಿಲಿಬ್ರಿಯಂ. ಸೊ ಎಕ್ಸ್ಟರ್ನಲಿ ಏನಾದ್ರೂ ನಿಮ್ಮ ಬ್ಯಾಲೆನ್ಸ್ಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯ್ತು ಅಂದ್ರೆ ನೀವು ಸೈಕಲ್ ಅನ್ನ ಪುನಃ ಬ್ಯಾಲೆನ್ಸ್ ತರ್ಲಿಕ್ಕೆ ನೀವು ನಿಮ್ಮಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೋತೀರಿ ಅಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಕೂಡ ಅದನ್ನೇ ಹೇಳುತ್ತೆ. ಓಕೆ, ಒಂದು ಕೆಮಿಕಲ್ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸಪೋಸ್ ಒಂದು ಕೆಮಿಕಲ್ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ರಿಯಾಕ್ಷನ್ ಎ ಗಿವ್ಸ್ ಯು ಬಿ. ಸೊ ಇಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ, ಆರ್ ಎಫ್ ಈಕ್ವಲ್ ಟು ಆರ್ ಬಿ ಇದೆ. ಓಕೆ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಸ್ಪೀಡ್ ಇಸ್ ಈಕ್ವಲ್ ಟು ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಪೀಡ್ ಇದೆ. ಓಕೆ, ಸೊ ರಿಯಾಕ್ಷನ್ ಈಸ್ ಇನ್ ಇಕ್ವಿಲಿಬ್ರಿಯಂ ಕಂಡೀಷನ್. ಈಗ ಏನ್ ಮಾಡ್ತೀವಿ, ರಿಯಾಕ್ಷನ್ ರೇಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಪ್ರೆಷರ್ ಅನ್ನ ಅಪ್ಲೈ ಮಾಡಬಹುದು, ಅಥವಾ ಸಿಸ್ಟಮಿನ ಟೆಂಪರೇಚರ್ ಅನ್ನ ಚೇಂಜ್ ಮಾಡಬಹುದು, ಅಥವಾ ನೀವು ಮತ್ತು ರಿಯಾಕ್ಟೆಂಟ್ಸ್ ಅನ್ನ ಆಡ್ ಮಾಡಬಹುದು, ಅಥವಾ ಜಾಸ್ತಿ ಪ್ರಾಡಕ್ಟ್ಸ್ ಅನ್ನ ಆಡ್ ಮಾಡಬಹುದು ರಿಯಾಕ್ಷನ್ಗೆ. ಆಗ ಏನ್ ಆಗತ್ತೆ ಹೇಳಿ, ಇಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗತ್ತೆ. ಅಂದ್ರೆ
ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಪೀಡ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ನಾಟ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಅಂತಹ ಸಮಯದಲ್ಲಿ ಸಿಸ್ಟಮ್ ಏನ್ ಮಾಡ್ಕೊಳತ್ತೆ ಹೇಳಿ, ತನ್ನಲ್ಲೇ ತಾನು ಒಂದು ಚೇಂಜ್ ಅನ್ನ ತಂದ್ಕೊಳತ್ತೆ. ಓಕೆ, ಟು ಅಟೇನ್ ಅಗೇನ್ ಈಕ್ವಿಲಿಬ್ರಿಯಂ. ಓಕೆ, ಅಗೇನ್ ಇಕ್ವಿಲಿಬ್ರಿಯಂ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೆ ಸಿಸ್ಟಮ್ ಏನ್ ಮಾಡುತ್ತೆ, ತನ್ನಲ್ಲೇ ಕೆಲವೊಂದಿಷ್ಟು ಮಾಡಿಫಿಕೇಶನ್ ಮಾಡುತ್ತೆ. ಅಂದ್ರೆ ರಿಯಾಕ್ಷನ್ ಏನು ಫಾರ್ವರ್ಡ್ ರಿಯಾಕ್ಷನ್ ಗೆ ಶಿಫ್ಟ್ ಆಗುತ್ತೆ ಅಥವಾ ಬ್ಯಾಕ್ವರ್ಡ್ ಸೈಡ್ ಶಿಫ್ಟ್ ಆಗುತ್ತೆ. ಈ ರೀತಿ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಕಡೆ ಶಿಫ್ಟ್ ಆಗಿ ತನ್ನಲ್ಲಿ ಅಲ್ಟರೇಷನ್ ಅನ್ನ ಮಾಡ್ಕೊಂಡು ಮತ್ತೆ ಇಕ್ವಿಲಿಬ್ರಿಯಂ ಅನ್ನ ಅಟೇನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಹೇಗೆ ನೀವು ಸೈಕಲ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪುನಃ ಪುನಃ ಏನು ಪ್ರಯತ್ನ ಮಾಡ್ತಿರ್ತಿರೋ ಯಾವುದೋ ಒಂದು ಫೋರ್ಸ್ ಅಪ್ಲೈ ಆದಾಗ, ಅದೇ ರೀತಿ ಸಿಸ್ಟಮ್ ಕೂಡ ತನ್ನ ಮೇಲೆ ಯಾವುದೋ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆದಾಗ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಕಂಡೀಷನ್ ಗೆ ತರಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಈಸ್ ದ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್. ಮೀನಿಂಗ್ ಆಫ್ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಏನು ಆಗಿದ್ರೆ, when a system of equilibrium is subjected to change in a temperature, pressure or concentration, equilibrium shifts itself in such a way as to undo or nullify the effect of change. Okay, suppose equilibrium ಅನ್ನ ಡಿಸ್ಟರ್ಬ್ ಮಾಡಿದ್ರೆ ಏನ್ ಮಾಡುತ್ತೆ, ಅದು ತನ್ನನ್ನ ತಾನೇ ಮಾಡಿಫಿಕೇಶನ್ ಮಾಡ್ಕೊಂಡು ಮತ್ತೆ ಇಕ್ವಿಲಿಬ್ರಿಯಂ ಅನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ನೋಡತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್. ಓಕೆ, ಸೊ ಇದರ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡಿ. ಈ ಎಲ್ಲ ಪಾಯಿಂಟ್ಸ್ ಅನ್ನು ನಾವು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ತೀವಿ. ಸಪೋಸ್ ನೀವು ಒಂದು ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಇದೆ, ಆಲ್ರೆಡಿ ಒಂದು ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ, ಅಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ. ಓಕೆ, ಸೊ ನೀವ್ ಏನ್ ಮಾಡ್ತೀರಿ, ಆಗ ಒಂದು ಡಿಸ್ಟರ್ಬೆನ್ಸ್ ಅನ್ನ, ಇಕ್ವಿಲಿಬ್ರಿಯಂ ಅನ್ನ ಅಥವಾ ಬ್ಯಾಲೆನ್ಸ್ಡ್ ಕಂಡೀಷನ್ ಅನ್ನ ಹಾಳು ಮಾಡ್ಬೇಕು ಅಂತ ಏನ್ ಮಾಡ್ತೀರಿ, ಟೆಂಪರೇಚರ್ ಅನ್ನ ಜಾಸ್ತಿ ಮಾಡ್ತೀರಿ. ಓಕೆ, ಸೊ ಬ್ಯಾಲೆನ್ಸ್ಡ್ ಕಂಡೀಷನ್ ಅನ್ನ ಹಾಳು ಮಾಡ್ಲಿಕ್ಕೆ ನೀವು ಸಿಸ್ಟಮ್ಗೆ ಟೆಂಪರೇಚರ್ ಅನ್ನ ಆಡ್ ಮಾಡ್ತೀರಿ. ಓಕೆ, ಹೀಟ್ ಮಾಡ್ತೀರಿ ಸಿಸ್ಟಮ್ ಅನ್ನ. ಆಗ ಏನ್ ಮಾಡುತ್ತೆ, ಸಿಸ್ಟಮ್ ಏನ್ ಮಾಡುತ್ತೆ, ಮತ್ತೆ ಬ್ಯಾಲೆನ್ಸ್ಡ್ ಕಂಡೀಷನ್ಗೆ ಬರ್ಬೇಕು ಅಥವಾ ಇಕ್ವಿಲಿಬ್ರಿಯಂಗೆ ಬರ್ಬೇಕು ಅಂದ್ರೆ ತನ್ನ ಹೀಟನ್ನೆಲ್ಲ ಬಿಟ್ಕೊಡ್ಬೇಕು ಅಲ್ವಾ. ಓಕೆ, ತನ್ನ ಹೀಟ್ ಅನ್ನ ಕಡಿಮೆ ಮಾಡ್ಬೇಕು. ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್, ಅದೇನ್ ಮಾಡ್ಬೇಕು, ತನ್ನ ಹೀಟ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಲ್ವಾ. ಅಂತಹ ಟೈಮ್ ಅಲ್ಲಿ ಏನ್ ಮಾಡುತ್ತೆ, ಸಿಸ್ಟಮ್ ಅಬ್ಸಾರ್ಬ್ಸ್ ದ ಹೀಟ್ ಫ್ರಮ್ ಔಟ್ಸೈಡ್. ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್, ನೀವು ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ರಿ ಅಂದ್ರೆ ಏನು, ಆ ರಿಯಾಕ್ಷನ್ ಏನ್ ಮಾಡುತ್ತೆ, ಆ ಸಿಸ್ಟಮ್ ಏನ್ ಮಾಡುತ್ತೆ, ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡ್ ಬಿಡುತ್ತೆ. ಅಂದ್ರೆ ಸೋ ದಟ್ ಟೆಂಪರೇಚರ್ ಅನ್ನ ರೆಡ್ಯೂಸ್ ಮಾಡ್ಬೇಕು ಅಲ್ವಾ, so that it can attain equilibrium. ಸೊ ಅಂತ ಟೈಮ್ ಅಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಡೆಲ್ಟಾ ಎಚ್, ಅಂದ್ರೆ ಚೇಂಜ್ ಇನ್ ಎಂಥಾಲ್ಪಿ ಇಸ್ ಪಾಸಿಟಿವ್. ಅಂದ್ರೆ ಸಿಸ್ಟಮ್ ಏನ್ ಮಾಡುತ್ತೆ, ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡ್ ಬಿಡುತ್ತೆ. ನೀವು ಟೆಂಪರೇಚರ್ ಅನ್ನ ಆಡ್ ಮಾಡಿದ್ರಿ, ಸಿಸ್ಟಮ್ ಏನ್ ಮಾಡುತ್ತೆ, ಟೆಂಪರೇಚರ್ ಅನ್ನ ಅಬ್ಸಾರ್ಬ್ ಮಾಡ್ಬಿಡುತ್ತೆ, ಮತ್ತೆ ಇಕ್ವಿಲಿಬ್ರಿಯಂಗೆ ಬರುತ್ತೆ. ಓಕೆ, ಸೊ ಇದು ಒಂದು ಇಮ್ಯುನಿಟಿ ತರ. ಓಕೆ, ಸೊ ಬಾಡಿಲಿ ಇಮ್ಯುನಿಟಿ ಅಂತ ಹೇಳ್ತೇವೆ ನೋಡಿ ಅಲ್ವಾ. ಏನಾದ್ರೂ ಬಾಡಿಗೆ ಯಾವ್ದಾದ್ರು ವೈರಸ್ ಅಟ್ಯಾಕ್ ಆಯ್ತು ಅಥವಾ ಬ್ಯಾಕ್ಟೀರಿಯಾ ಬಂತು ಅಂತ ಇಟ್ಕೊಳ್ಳಿ, ಬಾಡಿಗೆ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಏನು ಹೆಲ್ತ್ ಅಪ್ಸೆಟ್ ಆಗುತ್ತೆ, ಆಗ ನಿಮ್ ಬಾಡಿಲಿರೋ ಆಂಟಿಬಾಡಿ ಏನ್ ಮಾಡುತ್ತೆ, ರಿಯಾಕ್ಷನ್ ಅನ್ನ, ಇಮ್ಯುನಿಟಿನ ಜನರೇಟ್ ಮಾಡುತ್ತೆ ಅಲ್ವಾ, ಸೋ ದಟ್ ನೀವು ನಾರ್ಮಲ್ ಸ್ಟೇಟ್ಗೆ ಬರ್ಬೇಕು ಅಂತ. ಅದೇ ರೀತಿ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ಕೂಡ. ಓಕೆ, ಸೊ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದ್ರಿ ಸಿಸ್ಟಮ್ದು ಟೆಂಪರೇಚರ್ ಕಡಿಮೆ ಆಗುತ್ತೆ. ಓಕೆ, ಪ್ರೆಷರ್ ಜಾಸ್ತಿ ಮಾಡಿದ್ರಿ ಪ್ರೆಷರ್ ಕಡಿಮೆ ಮಾಡ್ಕೊಳ್ಳೋ ತರ ನೋಡುತ್ತೆ. ಅದೇ ರೀತಿ ನೀವೇನು ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡಿದ್ರಿ ಅಂದ್ರೆ ರಿಯಾಕ್ಟೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ ಅನ್ನು ಆಡ್ ಮಾಡಿದ್ರಿ ಅಂದ್ರೆ ಆ ರಿಯಾಕ್ಟೆಂಟ್ಸ್ ಅಥವಾ ಪ್ರಾಡಕ್ಟ್ಸ್ ಅನ್ನು ಏನ್ ಮಾಡುತ್ತೆ, ಕಡಿಮೆ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಸೊ ದಟ್ ಫೈನಲ್ ಆಗಿ ಮತ್ತೆ ಇಕ್ವಿಲಿಬ್ರಿಯಂ ಅನ್ನ ಅಟೇನ್ ಮಾಡುತ್ತೆ. ಸೊ ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರೆ ಯಾವ ರಿಯಾಕ್ಷನ್ ಫೇವರ್ ಆಗುತ್ತೆ ಆಗಿದ್ರೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಅಂದ್ರೆ ಸಿಸ್ಟಮ್ಗೆ ಹೀಟ್ ರಿಲೀಸ್ ಆಗುತ್ತೆ. ದಟ್ ಮೀನ್ಸ್ ಡೆಲ್ಟಾ ಎಚ್ ಇಸ್ ನೆಗೆಟಿವ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಇಕ್ವಿಲಿಬ್ರಿಯಂ ರಿಯಾಕ್ಷನ್ಗೆ. ಸೊ ಏನಾಗುತ್ತೆ, ಇಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗುತ್ತೆ, ಓಕೆ, ಟುವರ್ಡ್ಸ್ ಲೆಸ್ಸರ್ ಗೇಷಿಯಸ್ ಮೋಲ್ಸ್ ಕಡೆ ಶಿಫ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, A plus B
ವಿಲ್ ಗಿವ್ ಯು ಸಿ ಪ್ಲಸ್ ಡಿ ಅಂತ ಇಟ್ಕೊಳ್ಳಿ. ಇಟ್ ಈಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಓಕೆ, ಇವಾಗ ಏನ್ ಮಾಡ್ತೀನಿ ನಾನು, ಇದು ಆಲ್ರೆಡಿ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಇದೆ. ಸೊ ಆರ್ ಎಫ್ ಈಕ್ವಲ್ ಟು ಆರ್ ಬಿ ಅಂತ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಎ ಅನ್ನ ಆಡ್ ಮಾಡ್ತೀನಿ. ಐ ಹ್ಯಾವ್ ಆಡೆಡ್ ಮೋರ್ ನಂಬರ್ ಆಫ್ ಎ. ಸೊ ಆಗ ಏನಾಗುತ್ತೆ, ಇಕ್ವಿಲಿಬ್ರಿಯಂ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ವೆನ್ ಯು ಆಡ್ ಮೋರ್ ನಂಬರ್ ಆಫ್ ಎ, equilibrium get disturbed. That means forward reaction not equal to backward reaction. ಆಗ ರಿಯಾಕ್ಷನ್ ತನ್ನಲ್ಲೇ ಏನ್ ಮಾಡಿಫಿಕೇಶನ್ ಮಾಡುತ್ತೆ, ಸೊ ಈ ಎ ನಂಬರ್ ಕಡಿಮೆ ಆಗ್ಬೇಕು. ನೀವು ಜಾಸ್ತಿ ಆಡ್ ಮಾಡಿದ್ರೆ ಎ ನಂಬರ್ ಅನ್ನ ಅದೇನ್ ಮಾಡುತ್ತೆ, ಕಡಿಮೆ ಮಾಡ್ಕೊಳ್ಳುತ್ತೆ. ದಟ್ ಮೀನ್ಸ್ ಮೋರ್ ನಂಬರ್ ಆಫ್ ಎ ಗೆಟ್ ಕನ್ಸ್ಯೂಮ್ಡ್ ಇನ್ ಟು ಸಿ ಪ್ಲಸ್ ಡಿ. ಸೊ ಅವಾಗ ಯಾವ ರಿಯಾಕ್ಷನ್ ಫೇವರ್ ಆಗುತ್ತೆ, ಜಾಸ್ತಿ ಜಾಸ್ತಿ ರಿಯಾಕ್ಟೆಂಟ್ ಅಂದ್ರೆ ಎ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಆಗ್ಬೇಕು ಅಲ್ವಾ. ಎ ಕ್ವಾಂಟಿಟಿ ಕಡಿಮೆ ಆಗ್ಬೇಕು ಅಂದ್ರೆ ಎ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಸೊ ಫಾರ್ವರ್ಡ್ ರಿಯಾಕ್ಷನ್ ಏನಾಗುತ್ತೆ, ಫೇವರ್ ಆಗುತ್ತೆ. ಅಂತಹ ಟೈಮಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಓಕೆ, ಅದೇ ರೀತಿ ನೀವು ಜಾಸ್ತಿ ಸಿ ಅನ್ನ ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸಿ ಅಥವಾ ಡಿ ಅನ್ನ ಆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅಂದ್ರೆ ಪ್ರಾಡಕ್ಟ್ ಅನ್ನ ಮತ್ತೆ ನೀವು ಆಡ್ ಮಾಡಿದ್ರಿ ಅಂದ್ರೆ ರಿಯಾಕ್ಷನ್ ಏನಾಗುತ್ತೆ, ಬ್ಯಾಕ್ವರ್ಡ್ ಶಿಫ್ಟ್ ಆಗುತ್ತೆ ಅಲ್ವಾ, ಬ್ಯಾಕ್ವರ್ಡ್ ಡೈರೆಕ್ಷನ್ ಗೆ ಶಿಫ್ಟ್ ಆಗುತ್ತೆ. ಸೊ ದಟ್ ಸಿ ಮತ್ತೆ ಡಿ ಯ ಕ್ವಾಂಟಿಟಿ ಕಡಿಮೆ ಆಗ್ಬೇಕು, ಇಕ್ವಿಲಿಬ್ರಿಯಂ ಆಗ್ಬೇಕು ಅಂದ್ರೆ. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲಿ ನೋಡಿ, ದಟ್ ಈಸ್ ದ ಮೇನ್ ಲಾಜಿಕ್ ಹಿಯರ್. ಸೊ ಇನ್ಕ್ರೀಸ್ ದ ಪ್ರೆಷರ್. ಸೊ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರಿ ಅಂದ್ರೆ ಟುವರ್ಡ್ಸ್ ಲೆಸ್ಸರ್ ನಂಬರ್ ಆಫ್ ಗೇಷಿಯಸ್ ಮೋಲ್ಸ್ ಕಡೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರಿ ಅಂದ್ರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ರಿಯಾಕ್ಟೆಂಟ್. ಸೊ ದಟ್ ಅಗೇನ್ ಇಟ್ ಹ್ಯಾಸ್ ಟು ಅಚೀವ್ ಇಕ್ವಿಲಿಬ್ರಿಯಂ. ಸೊ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಅದೇ ರೀತಿ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಜಾಸ್ತಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಪ್ರಾಡಕ್ಟ್ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಲ್ವಾ. ಸೊ ಇಕ್ವಿಲಿಬ್ರಿಯಂ ಅಟೆಂಡ್ ಮಾಡಕ್ಕೆ ಏನ್ ಮಾಡುತ್ತೆ, ಅದು ರಿಯಾಕ್ಷನ್ ಬ್ಯಾಕ್ವರ್ಡ್ ಶಿಫ್ಟ್ ಆಗುತ್ತೆ, ಅಂದ್ರೆ ರಿಯಾಕ್ಟೆಂಟ್ ಆಗಿ ಪ್ರಾಡಕ್ಟ್ಸ್ ಕನ್ವರ್ಟ್ ಆಗುತ್ತೆ. ಸೊ ರಿವರ್ಸ್ ರಿಯಾಕ್ಷನ್ ಇಸ್ ಫೇವರ್ಡ್. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇನ್ಕ್ರೀಸ್ ಇನ್ ದ ಪ್ರೆಷರ್ ಅಂತ ನೋಡಿ, ಇಲ್ಲಿ ಇದು ಹೇಗಾಗತ್ತೆ, ನಿಮ್ಗೆ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಒಂದು ಪಿಸ್ಟನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಮೂವಿಂಗ್ ಪಿಸ್ಟನ್. ಸೊ ಈ ರೀತಿ ಇದೆ, ಒಂದು ಪಿಸ್ಟನ್ ಇದೆ, ಇಲ್ಲೆಲ್ಲ ಒಳಗಡೆ ಗ್ಯಾಸ್ ಅನ್ನ ತುಂಬಿದ್ದಾರೆ ಈ ಸಿಲಿಂಡರ್ ಅಲ್ಲಿ. ಸೊ ನೀವೇನ್ ಮಾಡ್ತೀರಿ, ಪಿಸ್ಟನ್ ಅನ್ನ ಮೂವ್ ಮಾಡ್ತೀರಿ, ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ತೀರಿ. ಸೊ ವಾಲ್ಯೂಮ್ ಏನಾಯ್ತು, ಕಡಿಮೆ ಆಯ್ತು. ಸೊ ಪಿಸ್ಟನ್ ಅನ್ನ ಮೂವ್ ಮಾಡಿದ್ರೆ ಅಂದ್ರೆ ಪ್ರೆಷರ್ ಜಾಸ್ತಿ ಆಯ್ತು, ವಾಲ್ಯೂಮ್ ಕಡಿಮೆ ಆಯ್ತು ಅಲ್ವಾ. ಪ್ರೆಷರ್ ಗೆಟ್ ಇನ್ಕ್ರೀಸ್ಡ್, ವಾಲ್ಯೂಮ್ ಗೆಟ್ ಡಿಕ್ರೀಸ್ಡ್. ಸೊ ಕಾನ್ಸಂಟ್ರೇಷನ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಅಥವಾ ಡೆನ್ಸಿಟಿ ಏನಾಗುತ್ತೆ, ಆಗ ಡೆನ್ಸಿಟಿ ಗೆಟ್ ಇನ್ಕ್ರೀಸ್ಡ್, ಡೆನ್ಸಿಟಿ ಗೆಟ್ ಇನ್ಕ್ರೀಸ್ಡ್ ಅಥವಾ ಕಾನ್ಸಂಟ್ರೇಷನ್ ಗೆಟ್ ಇನ್ಕ್ರೀಸ್ಡ್ ಅಲ್ವಾ. ಕಾನ್ಸಂಟ್ರೇಷನ್ ಅಂದ್ರೆ ವಾಲ್ಯೂಮ್ ಕಡಿಮೆ ಆದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಕಾನ್ಸಂಟ್ರೇಷನ್ ಮೀನ್ಸ್ ವಾಟ್, ಮೋಲ್ಸ್ ಪರ್ ಲೀಟರ್ ಅಂತ ಹೇಳ್ತೀವಿ ಅಲ್ವಾ. ಮೋಲಾರ್ ಕಾನ್ಸಂಟ್ರೇಷನ್ ಅಂತ ತಕೊಂಡ್ರೆ ನಂಬರ್ ಆಫ್ ಮೋಲ್ಸ್ ಪರ್ ಲೀಟರ್ ಅಂತ ಹೇಳ್ತೀವಿ. ಸೊ ವಾಲ್ಯೂಮ್ ಕಡಿಮೆ ಆದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಕರೆಕ್ಟ್. ಸೊ ಕಾನ್ಸಂಟ್ರೇಷನ್ ಗೆಟ್ ಇನ್ಕ್ರೀಸ್ಡ್. ಸೊ ಇಲ್ಲಿ ನಾವು ಪ್ರೆಷರ್ ಜಾಸ್ತಿ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಫ್ ವಿ ಇನ್ಕ್ರೀಸ್ ದ ಪ್ರೆಷರ್, ವಾಲ್ಯೂಮ್ ಗೆಟ್ ರೆಡ್ಯೂಸ್ಡ್, ಸೊ ಕಾನ್ಸಂಟ್ರೇಷನ್ ಗೆಟ್ ಇನ್ಕ್ರೀಸ್ಡ್. ಸೊ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು ಅಂತ ಇಟ್ಕೊಳ್ಳಿ, ಪ್ರೆಷರ್ ಇನ್ಕ್ರೀಸ್ ಆದ್ರೆ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಆಗ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೊಳಕ್ಕೆ ನೋಡುತ್ತೆ ಅಲ್ವಾ ರಿಯಾಕ್ಷನ್. ಸೊ ರಿಯಾಕ್ಷನ್ ಗೆಟ್ ಶಿಫ್ಟ್ ಟುವರ್ಡ್ಸ್ ಲೆಸ್ಸರ್ ನಂಬರ್ ಆಫ್ ಗೇಷಿಯಸ್ moles ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಅಪ್ಲಿಕೇಶನ್ ಆಫ್ ಲೀ ಚಾಟಲಿಯರ್ಸ್ ಪ್ರಿನ್ಸಿಪಲ್ ನೋಡಿ. ಇಫೆಕ್ಟ್ ಆಫ್ ಪ್ರೆಷರ್ ಇಲ್ಲಿ ನೋಡಿ, ಡೆಲ್ಟಾ ಎನ್ ಜಿ 0 ಆದಾಗ ನೋ ಇಫೆಕ್ಟ್. ಡೆಲ್ಟಾ ಎನ್ ಜಿ ಇಸ್ ಗ್ರೇಟರ್ ದೆನ್ 0, ಇನ್ಕ್ರೀಸಿಂಗ್ ದ ಪ್ರೆಷರ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಫೇವರ್ಡ್ ಅಂಡ್ ವೈಸ್ ವರ್ಸಾ. If delta Ng is lesser than 0, on increasing the pressure, backward reaction is favored and vice versa. So temperature ಯಾವ ರೀತಿ ಆಗುತ್ತೆ, for a endothermic reaction delta H is positive, ಅಂದ್ರೆ heat absorb ಮಾಡುತ್ತೆ system. If temperature increase, forward reaction is favored, otherwise backward reaction. If temperature decrease, exothermic opposite effect. Okay, so effect of volume ಕೂಡ
ಅದೇ ರೀತಿ ಕೊಟ್ಟಿದ್ದಾರೆ, ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗೆ. ಓಕೆ, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ಸೊ ಈ ಪಾಯಿಂಟ್ಸ್ ಇದೆಲ್ಲ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ, ಇದನ್ನ ಅಪ್ಲೈ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ. ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಓಕೆ, ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಕಾನ್ಸಂಟ್ರೇಷನ್ ಇಫೆಕ್ಟ್ ಯಾವ ರೀತಿ ಆಗತ್ತೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಲ್ವಾ, ಅದನ್ನೇ. ಓಕೆ, ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. ಸೊ ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು, ಸೊ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಓಕೆ. ಸೊ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಅಂತ ಬರುತ್ತೆ. ಸೊ ಇದು ಯಾವ ಒಂದು ಕಾನ್ಸೆಪ್ಟ್ ಮೇಲೆ? ಸೊ 3 ರೀತಿ ನಾವು ಆಸಿಡ್ ಮತ್ತೆ ಬೇಸ್ ಅನ್ನ ಹೇಳ್ಬಹುದು ಅಲ್ವಾ. ಅರೇನಿಯಸ್ ಇಕ್ವೇಶನ್, ಅರೇನಿಯಸ್ ಪ್ರಕಾರ ಆಸಿಡ್ ಅಂದ್ರೆ ಏನು? ಅಕಾರ್ಡಿಂಗ್ ಟು ಅರೇನಿಯಸ್, ರಿಲೀಸ್ H+ ಟು ವಾಟರ್. ಸೊ ಒಂದು ಆಸಿಡ್ ಅನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಆಸಿಡ್ ಏನ್ ಮಾಡುತ್ತೆ? H+ ಅಯಾನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ, ಅರೇನಿಯಸ್ ಕಾನ್ಸೆಪ್ಟ್ ಪ್ರಕಾರ. ಬೇಸ್ ಅಂದ್ರೆ ಏನು? ಅರೇನಿಯಸ್ ಕಾನ್ಸೆಪ್ಟ್ ಪ್ರಕಾರ ಇಟ್ ರಿಲೀಸ್ OH- ಅಯಾನ್ಸ್. ಓಕೆ, ಅರೇನಿಯಸ್ ಕಾನ್ಸೆಪ್ಟ್ ಪ್ರಕಾರ ಆಸಿಡ್ ಅಂದ್ರೆ H+ ಅಯಾನ್ ಅನ್ನ ರಿಲೀಸ್ ಮಾಡುತ್ತೆ ವಾಟರ್ಗೆ, ಬೇಸ್ ಅಂದ್ರೆ OH- ಅಯಾನ್ ಅನ್ನ ರಿಲೀಸ್ ಮಾಡುತ್ತೆ. ಇದು ಒನ್ ಡೆಫಿನೇಷನ್ ಆಯ್ತು. ಎರಡನೇದು ಬ್ರೌನ್ಸ್ಟೆಡ್ ಲಾರಿ ಕಾನ್ಸೆಪ್ಟ್ ಪ್ರಕಾರ ಆಸಿಡ್ ಅಂದ್ರೆ ಏನು ಅಂದ್ರೆ, ಆಸಿಡ್ ಸೆಕೆಂಡ್ ಕಾನ್ಸೆಪ್ಟ್ ಇಟ್ ಈಸ್, ಆಸಿಡ್ ಅಂದ್ರೆ ಏನು? ಡೊನೇಟ್ಸ್ ಪ್ರೋಟಾನ್, ಅಂದ್ರೆ ಡೊನೇಟ್ಸ್ H+ ಅಯಾನ್ ಅಂತ ಹೇಳ್ತೀವಿ. ಬೇಸ್ ಅಂದ್ರೆ ಏನು ಇದ್ರ ಪ್ರಕಾರ? ಬೇಸ್ ಆಕ್ಸೆಪ್ಟ್ಸ್ H+ ಅಯಾನ್ ಅಂತ ಹೇಳ್ತೀವಿ. ಓಕೆ, ಸೊ ಅರೇನಿಯಸ್ ಕಾನ್ಸೆಪ್ಟ್ ಪ್ರಕಾರ ಆಸಿಡ್ ಅಂದ್ರೆ ಇಟ್ ರಿಲೀಸ್ H+ ಅಯಾನ್, ಬೇಸ್ ಅಂದ್ರೆ ಇಟ್ ರಿಲೀಸ್ OH- ಅಯಾನ್. ಸೊ ಬ್ರೌನ್ಸ್ಟೆಡ್ ಲಾರಿ ಕಾನ್ಸೆಪ್ಟ್ ಪ್ರಕಾರ ಆಸಿಡ್ ಅಂದ್ರೆ ಇಟ್ ಡೊನೇಟ್ಸ್ H+ ಅಯಾನ್, ಬೇಸ್ ಅಂದ್ರೆ ಇಟ್ ಅಕ್ಸೆಪ್ಟ್ಸ್ H+ ಅಯಾನ್. ಓಕೆ, ಸೊ ಮೂರನೇ ಕಾನ್ಸೆಪ್ಟ್ ಯಾವುದು ಅಂದ್ರೆ, ಥರ್ಡ್ ಕಾನ್ಸೆಪ್ಟ್ ಈಸ್ ಲೆವಿಸ್ ಕಾನ್ಸೆಪ್ಟ್. ಓಕೆ, ಲೆವಿಸ್ ಕಾನ್ಸೆಪ್ಟ್ ಪ್ರಕಾರ, ಅಕಾರ್ಡಿಂಗ್ ಟು ಲೆವಿಸ್ ಕಾನ್ಸೆಪ್ಟ್, ಆಸಿಡ್ ಅಂದ್ರೆ ಏನು ಅಂದ್ರೆ, ಆಸಿಡ್ ಅಕ್ಸೆಪ್ಟ್ಸ್ ಇಲೆಕ್ಟ್ರಾನ್ ಪೇರ್. ಆಸಿಡ್ ಏನ್ ಮಾಡುತ್ತೆ? ಸೊ ಆಸಿಡ್ ಏನ್ ಮಾಡುತ್ತೆ? ಇಲೆಕ್ಟ್ರಾನ್ ಪೇರ್ ಅನ್ನ, ಅಂದ್ರೆ 2 ಇಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಇರುತ್ತೆ ಆಸಿಡ್ಗೆ. ಓಕೆ, ಬೇಸ್ ಅಂದ್ರೆ ಏನು ಆಗಿದ್ರೆ, ಅಕಾರ್ಡಿಂಗ್ ಟು ಲೆವಿಸ್ ಕಾನ್ಸೆಪ್ಟ್, ಬೇಸ್ ಡೊನೇಟ್ಸ್ ಪೇರ್ ಆಫ್ ಇಲೆಕ್ಟ್ರಾನ್ಸ್. ಓಕೆ, ಸೊ ಬೇಸ್ ಅಂದ್ರೆ ಏನು? ಇಟ್ ಡೊನೇಟ್ಸ್ ಪೇರ್ ಆಫ್ ಇಲೆಕ್ಟ್ರಾನ್. ಸೊ ಈ 3 ಕಾನ್ಸೆಪ್ಟ್ ಆಸಿಡ್ ಮತ್ತೆ ಬೇಸ್ ಅಲ್ಲಿ ಬರುತ್ತೆ. ಇದು ನೆನ್ಪಿಟ್ಕೋಬೇಕು. ಇದನ್ನ ನೀವು ಬೇರೆ ಬೇರೆ ಆಸಿಡ್ಗೆ ಮತ್ತೆ ಬೇಸ್ಗೆ ಅಪ್ಲೈ ಮಾಡಕ್ಕೆ ಬರ್ಬೇಕು. ಓಕೆ, ಓಕೆ. ಸೊ ಇಲ್ಲಿ ಇವಾಗ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಅಂದ್ರೆ ಏನು ಅಂತ ನೋಡೋಣ. ಆಸಿಡ್ ಪೇರ್ ವಿತ್ differ by H+ ion. So conjugate acid or base ಅಂದ್ರೆ ಏನು? It is a acid, excuse me, it is a acid base pair differ by H+ ion ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ನೋಡಿ, ಎರಡನೇ ಕಾನ್ಸೆಪ್ಟ್ ನೋಡಿದ್ವಲ್ವಾ ನಾವು. ವಾಟ್ ಈಸ್ ಇಟ್? ಆಸಿಡ್ ರಿಲೀಸಸ್ H+ ion, ಬೇಸ್ ಅಕ್ಸೆಪ್ಟ್ಸ್ H+ ion ಅಂತ ನಾವು ನೋಡಿದೀವಿ. ಫಾರ್ ಎಕ್ಸಾಂಪಲ್ HCl ಅನ್ನ ತಕೊಳ್ಳಿ. HCl ಇಸ್ ಆಸಿಡ್ ಅಲ್ವಾ. ಓಕೆ, ಸೊ ಆಸಿಡ್ ಅಂದ್ರೆ ಏನು? H+ ಅಯಾನ್ ಅನ್ನ ರಿಲೀಸ್ ಮಾಡಬೇಕು. ಸೊ ಇದರಲ್ಲಿ -H+ ಅಯಾನ್ ಅನ್ನ ತೆಗೆದ್ರೆ, H+ ಅಯಾನ್ ಅನ್ನ ರಿಲೀಸ್ ಮಾಡಿದ್ರೆ ಉಳಿಯೋದು ಯಾವುದು ಹೇಳಿ? Cl-.
ಕ್ಲೋರೈಡ್ ಅಯಾನ್ ಉಳಿಯುತ್ತೆ ಅಲ್ವಾ. ಈ HCl ಅಲ್ಲಿ H+ ಅಯಾನ್ ಅನ್ನ ತೆಗೆದ್ರಿ ಅಂತ ಇಟ್ಕೊಳ್ಳಿ. ಓಕೆ, H+ ಅಯಾನ್ ಅನ್ನ ಕಳೆದ್ರಿ ಅಂತ ಇಟ್ಕೊಳ್ಳಿ. ಓಕೆ, ಇಫ್ ಯು ಸಬ್ಟ್ರಾಕ್ಟ್ H+ ಅಯಾನ್, ವಾಟ್ ರಿಮೈನಿಂಗ್? This Cl- is remaining. So this is base. ಸೊ HCl ಮತ್ತೆ Cl- ಅನ್ನ ಏನಂತ ಹೇಳ್ತೀವಿ? ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಕಾಂಜುಗೇಟ್ ಬೇಸ್ ಆಫ್ HCl ಅಂತ ಕೇಳಿದ್ರೆ ನೀವೇನ್ ಬರಿಬೇಕು? ಒಂದು H+ ಅಯಾನ್ ಅನ್ನ ಕಳೆದ್ಬಿಟ್ಟು ನೀವೇನ್ ಮಾಡ್ಬೇಕು? Cl- ಅನ್ನ ತೆಗಿಬೇಕು, ಪಡಿಬೇಕು. ಓಕೆ, ಆಸಿಡ್ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಆಸಿಡ್ ಕೊಟ್ಬಿಟ್ಟು ಇದರ ಕಾಂಜುಗೇಟ್ ಬೇಸ್ ಕೇಳಿದಾಗ ನೀವೇನ್ ಮಾಡ್ಬೇಕು? H+ ಅಯಾನ್ ಅನ್ನ ಕಳಿಬೇಕು. ಸಪೋಸ್ ಇಲ್ಲಿ ನಿಮ್ಗೆ ಬೇಸ್ ಕೊಟ್ರಪ್ಪ, ಯಾವುದು? ಫಾರ್ ಎಕ್ಸಾಂಪಲ್ NH3 is a base. Okay, it is a base. ಓಕೆ, ಇದರ ಕಾಂಜುಗೇಟ್ ಆಸಿಡ್ ಯಾವುದು ಅಂತ ಕೇಳ್ತಾರೆ. ಓಕೆ, ವಾಟ್ ಈಸ್ ದ ಕಾಂಜುಗೇಟ್ ಆಸಿಡ್ ಅಂತ ಕೇಳ್ತಾರೆ. ಆಗ ಇದಕ್ಕೆ ಏನ್ ಮಾಡ್ಬೇಕು ನೀವು? ಒಂದು ಪ್ರೋಟಾನ್ ಅನ್ನ ಆಡ್ ಮಾಡಬೇಕು. ಯು ಹ್ಯಾವ್ ಟು ಆಡ್ ಅ ಪ್ರೋಟಾನ್. ಇಟ್ ವಿಲ್ ಬಿಕಮ್ NH3+. ಸಾರಿ, NH4+ ಆಗುತ್ತೆ. ಇಟ್ ವಿಲ್ ಬಿಕಮ್ NH4+ ಆಗುತ್ತೆ. ಇಟ್ ಈಸ್ ಅ ಆಸಿಡ್. ಓಕೆ, ಇಲ್ಲಿ ನೋಡಿ, ಆಸಿಡ್ ಅಂದ್ರೆ ಇಟ್ ಕ್ಯಾನ್ ಏಬಲ್ ಟು ಡೊನೇಟ್ ಪ್ರೋಟಾನ್. ಬೇಸ್ ಅಂದ್ರೆ ಇಟ್ ಕ್ಯಾನ್ ಏಬಲ್ ಟು ಅಕ್ಸೆಪ್ಟ್ ಪ್ರೋಟಾನ್. ಸೊ ಬೇಸಿಗಾದ್ರೆ ನೀವು ಪ್ರೋಟಾನ್ ಅನ್ನ ಆಡ್ ಮಾಡಬೇಕು, ಆಸಿಡಿಗಾದ್ರೆ ಪ್ರೋಟಾನ್ ಅನ್ನ ರಿಮೂವ್ ಮಾಡಬೇಕು. ಸೊ ದಟ್ ಯು ವಿಲ್ ಗೆಟ್ ಇಟ್ಸ್ ಕಾಂಜುಗೇಟ್ ಆಸಿಡ್ ಆರ್ ಬೇಸ್. ಓಕೆ, ಸೊ ಕಾಂಜುಗೇಟ್ ಬೇಸ್ ಹೇಗೆ ಸಿಗತ್ತೆ ಆಗಿದ್ರೆ? ಯು ಹ್ಯಾವ್ ಟು ಸಬ್ಟ್ರಾಕ್ಟ್ H+ ಅಯಾನ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಬೇಸ್. ಈಗ NH3ಗೆ ಫಾರ್ ಎಕ್ಸಾಂಪಲ್ HCl ಗೆ ಇಲ್ಲಿ ನೋಡಿ, HCl ಅಂದ್ರೆ ಆಸಿಡ್ ಇದೆ, ಇದರಿಂದ ಒಂದು ಪ್ರೋಟಾನ್ ಅನ್ನ ಕಳೆದ್ರೆ ನಿಮ್ಗೆ ಕಾಂಜುಗೇಟ್ ಬೇಸ್ ಸಿಗತ್ತೆ. ಕಾಂಜುಗೇಟ್ ಬೇಸ್ ಆಫ್ HCl ಸಿಗತ್ತೆ. ಅದೇ ರೀತಿ ಕಾಂಜುಗೇಟ್ ಆಸಿಡ್ ಹೇಗೆ ಸಿಗತ್ತೆ? ಯು ಹ್ಯಾವ್ ಟು ಆಡ್ H+ ಟು ಅ ಸ್ಪೀಶೀಸ್. ಫಾರ್ ಎಕ್ಸಾಂಪಲ್ NH3 ಅನ್ನೋದು ಬೇಸ್ ಇದೆ, ಇದರ ಕಾಂಜುಗೇಟ್ ಆಸಿಡ್ ಅನ್ನ ನಿಮ್ಗೆ ಹೇಗೆ ಪಡಿಬಹುದು ನೀವು? ಹೌ ಡು ಯು ಗೆಟ್ ಕಾಂಜುಗೇಟ್ ಆಸಿಡ್? ಬೈ ಆಡಿಂಗ್ ಒನ್ proton. By adding proton to this NH3, you will get its conjugate acid. Okay, this is the concept. Okay, so ಇದು ಇಂಪಾರ್ಟೆಂಟ್ ಇದೆ, ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ಆಮೇಲೆ pH ಆಫ್ ದ ಸೊಲ್ಯೂಷನ್. pH ಅಂದ್ರೆ ಏನು? ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ions, or pH stands for potential of hydrogen or power of hydrogen ಅಂತಾನು ಹೇಳ್ತೇವೆ. ಪವರ್ ಆಫ್ ಹೈಡ್ರೋಜನ್ ಅಂತಾನು ಕರಿತೇವೆ. ಓಕೆ, ಸೊ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಬಗ್ಗೆ ನಮ್ಗೆ pH ಹೇಳುತ್ತೆ. ಅಂದ್ರೆ ಒಂದು ಸೊಲ್ಯೂಷನ್ ಅಸಿಡಿಕ್ ಇದೆಯಾ ಅಥವಾ ಬೇಸಿಕ್ ನೇಚರ್ ಇದೆಯಾ ಅನ್ನೋದನ್ನ pH ಆಧಾರದ ಮೇಲೆ ನಾವು ಕ್ವಾಂಟಿಫೈ ಮಾಡಬಹುದು. ಓಕೆ, pH ಅಂದ್ರೆ ಏನು ಆಗಿದ್ರೆ? ನೆಗೆಟಿವ್ ಲಾಗ್ಯಾರಿದಮ್ ಆಫ್ H3O+ or H+ ion concentration. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. pH is equal to negative log of H+ ion concentration, or ಇದನ್ನೇ ಹೈಡ್ರೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಅಂತಾನು ಕರೀತಾರೆ. ಓಕೆ, POH ಅಂದ್ರೆ ಏನು? POH ಅಂದ್ರೆ ನೆಗೆಟಿವ್ ಲಾಗ್ ಆಫ್ OH- ion ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ. ಸೊ at 298 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಇನ pH ಮತ್ತೆ POH ಅನ್ನು ಆಡ್ ಮಾಡಿದಾಗ pKw ಸಿಗತ್ತೆ. ಇಟ್ ಈಸ್ 14, ಆಲ್ವೇಸ್ 14. ಓಕೆ, ಸಪೋಸ್ pH ಲೆಸ್ ದನ್ 7 ಇದೆ ಅಂತ ಇಟ್ಕೊಳ್ಳಿ. ಸಪೋಸ್ pH is less than 7, pH is less than 7, that means that solution is acidic. Okay, suppose pH greater than 7, then that solution is basic. Suppose pH ಏನು equal to 0, that solution is neutral. So ಈ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? I hope you remember this concept. Okay, ಸೊ ಫಾರ್ಮುಲಾ ಇದೆ ನೋಡಿ, ಇದು ನೆನ್ಪಿಟ್ಕೋಬೇಕು. ಕಾಮನ್ ಅಯಾನ್ ಇಫೆಕ್ಟ್ ಅಂದ್ರೆ ಏನು ಆಗುತ್ತೆ? ಸೊ ವಾಟ್ ಈಸ್ ಕಾಮನ್ ಅಯಾನ್ ಇಫೆಕ್ಟ್? The depression in
The depression of ionization of weak electrolyte in the presence of common ion from a strong electrolyte is called as common ion effect. For example, ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. For example, degree of dissociation of NH4OH. NH4OH ಅಂದ್ರೆ ಇದು it is a weak electrolyte. ಅಂದ್ರೆ it undergo partial dissociation or partial ionization. That's why NH4OH is a weak base or weak electrolyte ಅಂತ ಕರಿತೇವೆ. ಇಲ್ಲಿ ನೋಡಿ, for example, degree of dissociation of NH4OH increases in the presence of strong electrolyte NH4Cl. ಓಕೆ, ಇದು ಕಾಮನ್ ಅಯಾನ್ ಇಫೆಕ್ಟ್ ಅಂತ ಕರಿತೇವೆ. ಇಲ್ಲಿ ಯಾವುದು ಕಾಮನ್ ಅಯಾನು? NH4 is a ಕಾಮನ್ ಅಯಾನ್. ಓಕೆ, ಇಲ್ಲಿ ವೀಕ್ ಇಲೆಕ್ಟ್ರೋಲೈಟ್ ಅಲ್ಲೂ ಕೂಡ NH4OH ಇದೆ. ಇಲ್ಲಿ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ ಅಲ್ಲಿ ಕೂಡ NH4 ಪ್ಲಸ್ ಇದೆ. ಓಕೆ, ಇಲ್ಲೂ ಕೂಡ NH4 ಪ್ಲಸ್ ಇದೆ, ಇಲ್ಲೂ ಕೂಡ NH4 ಪ್ಲಸ್ ಇದೆ. NH4OH ಅಲ್ಲೂ NH4 ಪ್ಲಸ್ ಇದೆ, NH4Cl ಅಲ್ಲೂ NH4 ಪ್ಲಸ್ ಇದೆ. ಸೊ ಕಾಮನ್ ಅಯೋನ್ ಇಫೆಕ್ಟ್ ಅಂತ ಕರಿತೇವೆ. ಯಾಕೆಂದ್ರೆ ನಾವು ಕಾಮನ್ ಅಯೋನ್ ಇರೋ ಒಂದು ಸಾಲ್ಟ್ ಅನ್ನ ಆಡ್ ಮಾಡಿದ್ವಿ ಅಲ್ವಾ. ವೀಕ್ ಇಲೆಕ್ಟ್ರೋಲೈಟ್ಗೆ ಕಾಮನ್ ಅಯೋನ್ ಇರುವಂತಹ ಒಂದು ಸಾಲ್ಟ್ ಅನ್ನ ಆಡ್ ಮಾಡಿದಾಗ ಏನಾಗತ್ತೆ? ಡಿಗ್ರಿ ಆಫ್ ಡಿಸೋಸಿಯೇಷನ್ ಡಿಪ್ರೆಸ್ ಆಗತ್ತೆ ಅಥವಾ ಕಡಿಮೆ ಆಗತ್ತೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಲೀ-ಚಾಟೆಲಿಯರ್ಸ್ ಪ್ರಿನ್ಸಿಪಲ್ ಅಪ್ಲೈ ಆಗತ್ತೆ ಇಲ್ಲಿ, ಆಯ್ತಾ. ಸೊ ಕಾಮನ್ ಅಯೋನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂದ್ರೆ, ಸಪೋಸ್ ಕಾನ್ಸಂಟ್ರೇಷನ್ ಒಂದೇ ಅಯೋನ್ ಜಾಸ್ತಿ ಆಯ್ತು ಅಂದ್ರೆ, ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ಆ ಕ್ವಾಂಟಿಟಿಯನ್ನ ಕಡಿಮೆ ಮಾಡ್ಬೇಕು ಅಲ್ವಾ. ಸೊ ಈಗ NH4 ಕ್ವಾಂಟಿಟಿ ಜಾಸ್ತಿ ಆಯ್ತು ಅಲ್ವಾ ಸೊಲ್ಯೂಷನ್ ಅಲ್ಲಿ. ಸೊ NH4 ಕ್ವಾಂಟಿಟಿ ಕಡಿಮೆ ಆಗ್ಬೇಕು ಅಂದ್ರೆ, ಸೊ ರಿಯಾಕ್ಷನ್ ಯಾವ ಕಡೆ ಶಿಫ್ಟ್ ಆಗ್ಬೇಕು? ಬ್ಯಾಕ್ವರ್ಡ್ ರಿಯಾಕ್ಷನ್ ಶಿಫ್ಟ್ ಆಗ್ಬೇಕು ಅಂದ್ರೆ NH4OH ಏನಾಗ್ಬೇಕು? ಕಡಿಮೆ ಕಡಿಮೆ ಡಿಸೋಸಿಯೇಟ್ ಆಗ್ಬೇಕು. ಅಥವಾ ಡಿಸೋಸಿಯೇಟ್ ಆಗಿರೋ NaOH ಪುನಃ NH4OH ಏನಾಗ್ಬೇಕು? ಪುನಃ ವಾಪಸ್ NH4OH ಆಗಿ ಕನ್ವರ್ಟ್ ಆಗ್ಬೇಕು. ಅಂದ್ರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಡಿಮೆ ಆಗ್ಬೇಕು. ಸೊ ಅಗೇನ್ ಇಟ್ ಈಸ್ ಅ ಲೀ-ಚಾಟೆಲಿಯರ್ಸ್ ಪ್ರಿನ್ಸಿಪಲ್ ಓನ್ಲಿ. ಓಕೆ, ಅದನ್ನೇ ಇಲ್ಲಿ ಅಪ್ಲೈ ಮಾಡ್ಬೇಕು ನೀವು. ಓಕೆ, ಹೈಡ್ರೋಲಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಹೈಡ್ರೋಲಿಸಿಸ್ ಆಫ್ ಸಾಲ್ಟ್ and pH of the solution. Hydrolysis of salt is defined as reaction of cations or anions with water as a result of which pH of a water get changed. Okay, so interaction between anions and cations of an electrolyte with water. So ಇದರಿಂದ ಏನಾಗುತ್ತೆ? pH ಚೇಂಜ್ ಆಗುತ್ತೆ ಒಂದು ಸೊಲ್ಯೂಷನ್. ಇಲ್ಲಿ ನೋಡಿ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಇಲ್ಲಿ ನೋಡಿ NaCl. NaCl ಹೇಗ್ ಬರುತ್ತೆ ಆಗಿದ್ರೆ? NaCl is a salt of strong acid and strong base. ಫಾರ್ ಎಕ್ಸಾಂಪಲ್ NaCl ಹೇಗೆ ಫಾರ್ಮ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಅಲ್ವಾ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಆಗುತ್ತೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಅಲ್ವಾ. ಸೊ ಕನ್ಸಿಡರ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. NaOH is a base plus acid HCl. It will form NaCl plus water. It is a neutralization reaction alva. NaCl ಅನ್ನೋದು it is made up of strong base. NaOH ಅನ್ನೋದು strong base ಅಲ್ವಾ. NaOH is a strong base. ಅದೇ ರೀತಿ HCl ಅಂದ್ರೆ strong acid. So NaCl is made up of strong acid and strong base. NaCl is a salt. ಓಕೆ, ಸೊ pH ಏನಿರುತ್ತೆ ಆಗಿದ್ರೆ, ಒಂದು ಸ್ಟ್ರಾಂಗ್ ಆಸಿಡ್ ಮತ್ತೆ ಒಂದು ಸ್ಟ್ರಾಂಗ್ ಬೇಸ್ ಇಂದ ಒಂದು ಸಾಲ್ಟ್ ಫಾರ್ಮ್ ಆದ್ರೆ ಅದರ pH ಹೇಗಿರುತ್ತೆ? ಎಕ್ಸಾಕ್ಟ್ಲಿ ಈಕ್ವಲ್ ಟು 7. ಅಂದ್ರೆ ನ್ಯೂಟ್ರಲ್ ಇರುತ್ತೆ. NaCl is a ನ್ಯೂಟ್ರಲ್ ಒನ್. ಓಕೆ, ಆಮೇಲೆ ಸಾಲ್ಟ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಸೊ ಬೇಸ್ ಸ್ಟ್ರಾಂಗ್ ಇದೆ ಅಂದ್ರೆ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅರ್ಥ ಸಾಲ್ಟ್ ಅಲ್ಲಿ. ಆಗ pH ಏನಾಗ್ಬೇಕು? 7 ಗಿಂತ ಜಾಸ್ತಿ ಇರಬೇಕು ಅಲ್ವಾ. ಬೇಸಿಕ್ ಅಲ್ಲಿ ಬೇಸಿಕ್ ಆಗಿದ್ದಾಗ pH more than 7 ಇರಬೇಕು. ಸೊ pH should be greater than 7. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, CH3CON. NaOH is a strong base ಅಲ್ವಾ.
ಅದನ್ನ ವೀಕ್ ಆಸಿಡ್ ಅಂದ್ರೆ CH3COOH ಅಸಿಟಿಕ್ ಆಸಿಡ್ ಇಸ್ ಅ ವೀಕ್ ಆಸಿಡ್ ಜೊತೆ ಮಾಡಿದಾಗ ನಮ್ಗೆ CH3COONA ಸಿಗತ್ತೆ, ಸೋಡಿಯಂ ಅಸಿಟೇಟ್ ಸಿಗತ್ತೆ ಅಲ್ವಾ. CH3COONA ಪ್ಲಸ್ ವಾಟರ್ ಅಂತ ಬರುತ್ತೆ. ಸೊ ದಿಸ್ ಸೋಡಿಯಂ ಅಸಿಟೇಟ್ ಇಸ್ ಅ ಸಾಲ್ಟ್. ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಆಸಿಡ್. ಸೊ ಬೇಸಿಕ್ ಸ್ಟ್ರೆಂತ್ ಏನಾಗಿರುತ್ತೆ ಈ ಸಾಲ್ಟ್ ಅಲ್ಲಿ? ಡಾಮಿನೆಂಟ್ ಆಗಿರುತ್ತೆ. ಸೊ ದಿಸ್ ಸಾಲ್ಟ್ ಈಸ್ ಡಾಮಿನೆಂಟ್ ಇನ್ ಬೇಸಿಕ್ ಸ್ಟ್ರೆಂತ್. ಸೊ pH ಏನಾಗಿರುತ್ತೆ? ಇಟ್ ಶುಡ್ ಬಿ ಗ್ರೇಟರ್ ದೆನ್ 7. ಓಕೆ. ಸೊ pH ಆಗ ಯಾವ ರೀತಿ ಬರಿಬಹುದು? pH is equal to 7 plus half into pKa plus log C. So A ಅಂದ್ರೆ Ka ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ ಅಥವಾ ವೀಕ್ ಆಸಿಡ್. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್ ಅಂತ ಕರಿತೇವೆ. ಇಲ್ಲಿ ನೋಡಿ ಆಸಿಡ್ ಒಂದೇ ವೀಕ್ ಇರುತ್ತೆ ಅಲ್ವಾ, ಹಿಯರ್ ಆಸಿಡ್ ಓನ್ಲಿ ವೀಕ್. ಸೊ ಅದಕ್ಕೆ ನಾವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅನ್ನ ತಗೊಳ್ತೇವೆ. ಓಕೆ, ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. Ka ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್ ಅಂತ ಹೇಳ್ತೇವೆ. ಓಕೆ, ಥರ್ಡ್ ಇದು ನೋಡಿ, ಥರ್ಡ್ ಕಾಂಬಿನೇಷನ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್. ಎಕ್ಸಾಂಪಲ್ NH4Cl. NH4Cl ಹೇಗೆ ಬರುತ್ತೆ? NH4OH. ಇಟ್ ಈಸ್ ಅ ವೀಕ್ ಬೇಸ್. It will react with strong acid like HCl. It is a strong acid. It will form NH4Cl plus H2O. ಸೊ ಇಲ್ಲಿ ನೋಡಿ ಆಸಿಡಿಕ್ ಸ್ಟ್ರೆಂತ್ ಡಾಮಿನೆಂಟ್ ಆಗಿದೆ ಈ ಸಾಲ್ಟ್ ಅಲ್ಲಿ ಅಲ್ವಾ. ಸೊ ಇದನ್ನ ಆಸಿಡಿಕ್ ಸಾಲ್ಟ್ ಅಂತಾನು ಕರಿತೇವೆ ಬಿಕಾಸ್ ಆಸಿಡಿಕ್ ಸ್ಟ್ರೆಂತ್ ಇಸ್ ಡಾಮಿನೆಂಟ್. ಸೊ pH ಶುಡ್ ಬಿ ಲೆಸ್ ದೆನ್ 7 ಅಂತ ಹೇಳ್ತೇವೆ. ಸೊ pH ಯಾವ ರೀತಿ ಬರಿತೇವೆ ಆಗ? ಫಾರ್ಮುಲಾ ನೋಡಿ, pH is equal to 7 minus 1/2 into pKb plus log C ಅಂತ ಬರಿತೇವೆ. Kb ಅಂದ್ರೆ ಏನು? ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್. ಇಲ್ಲಿ ಬೇಸ್ ವೀಕ್ ಇರೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್ ಅಂತ ತಗೊಳ್ತೀವಿ. ಓಕೆ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಓನ್ಲಿ. ಸೊ ಇಲೆಕ್ಟ್ರೋಲೈಟ್ ಅನ್ನ ತಗೊಂಡಾಗ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್, ವೀಕ್ ಬೇಸ್ ಅಂತೆಲ್ಲ ಕನ್ಸಿಡರ್ ಮಾಡ್ತೀವಿ. ಓಕೆ, ಲಾಗ್ ಸಿ ಅಂದ್ರೆ ಸಿ ಮೀನ್ಸ್ ಇಯರ್ ಕಾನ್ಸಂಟ್ರೇಷನ್. ಓಕೆ, ಸಿ ಮೀನ್ಸ್ ಇಯರ್ ಕಾನ್ಸಂಟ್ರೇಷನ್. ಅದೇ ರೀತಿ ಸಾಲ್ಟ್ ಆಫ್ ವೀಕ್ ಆಸಿಡ್ ಮತ್ತೆ ವೀಕ್ ಬೇಸ್ ತಗೊಂಡಾಗ ಇಲ್ಲಿ ನೋಡಿ CH3CO